ಮಾನವನ ಬೆನ್ನು ಸ್ನಾಯುಗಳು, ಕಟ್ಟುಗಳು, ಡಿಸ್ಕ್ಗಳು ಮತ್ತು ಮೂಳೆಗಳ ಸಂಕೀರ್ಣ ರಚನೆಯನ್ನು ಹೊಂದಿದೆ. ಬೆನ್ನು ನೋವು ಪ್ರಮುಖವಾಗಿ ಯಾವಾಗ ಕಾಣಿಸಿಕೊಳ್ಳುತ್ತದೆ ಅಂದರೆ ಮಸಲ್ ಸ್ಟ್ರೈನ್ ಆದಾಗ, ನರ ಇರಿಟೇಷನ್ ಆದಾಗ ಮತ್ತು ಲಿಗ್ಮೆಂಟ್ ಟಿಯರ್ ಆದಾಗ. ಕೆಲವು ಸಂದರ್ಭಗಳಲ್ಲಿ ಬೆನ್ನು ನೋವು ಯಾವುದರ ಕಾರಣದಿಂದ ಬಂದಿದೆ ಎಂದು ಕಂಡುಬರುವುದಿಲ್ಲ. ಇದಕ್ಕೆ ಕಾರಣ ನೀವು ಏನಾದರೂ ಭಾರವನ್ನು ಸಡನ್ ಆಗಿ ಎತ್ತಿದರೆ ಮತ್ತು ಇಂಪ್ರಾಪರ್ ಪೊಸಿಷನ್ ಅಂದರೆ ಇಡೀ ದಿನ ಒಂದೇ ಜಾಗದಲ್ಲಿ ಬಗ್ಗಿ ಕುಳಿತಿದ್ದರೆ ಬೆನ್ನು ನೋವು ಬರುತ್ತದೆ. ಇಂದಿನ ಹೆಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಬೆನ್ನು ನೋವು, ಅದರಿಂದಾಗುವ ತೊಂದರೆಗಳೇನು ಎಂಬ ವಿಷಯದ ಬಗ್ಗೆ ತಿಳಿಯಲು ಮಣಿಪಾಲ್ ನಾರ್ತ್ ಸೈಡ್ ಹಾಸ್ಪಿಟಲ್ ಮಲ್ಲೇಶ್ವರಂನ ಡಾಕ್ಟರ್ ವಿನುರಾಜ್ ರವರಿಗೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಹೆಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಪೂರ್ಣಿಮಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಮಣಿಪಾಲ್ ಮಲ್ಲೇಶ್ವರಂ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ವಿನುರಾಜ್, ಪೇನ್ ಕೇರ್ ಸ್ಪೆಷಲಿಸ್ಟ್ ನಮ್ಮ ಜೊತೆಗಿದ್ದಾರೆ, ಬೆನ್ನು ಮೂಳೆ ಆರೈಕೆ ತಜ್ಞರು. ಬನ್ನಿ ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಸರ್. ಧನ್ಯವಾದ. ವೀಕ್ಷಕರೇ, ಇವತ್ತಿನ ಹೆಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಬೆನ್ನು ಮೂಳೆ ಆರೈಕೆ ತಜ್ಞರು ಅಂತ ನಾನು ಹೇಳಿದೆ ನಿಮಗೆ. ಈಗಾಗಲೇ ಬ್ಯಾಕ್ ಪೇನ್ ಅಂದರೆ ಸಾಕಷ್ಟು ಜನ ಇತ್ತೀಚಿನ ದಿನಗಳಿಗೆ ಕಂಪೇರ್ ಮಾಡಿದಾಗ ಸಾಕಷ್ಟು ಜನ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ. ಈ ಬೆನ್ನು ನೋವು ಯಾವ ಕಾರಣಕ್ಕೆ ಬರುತ್ತೆ, ಯಾವ ಕಾರಣಕ್ಕೆಲ್ಲ ಬರಬಹುದು, ಹಾಗೆ ಇದಕ್ಕೆ ಯಾವ ರೀತಿ ಟ್ರೀಟ್ಮೆಂಟನ್ನು ತಗೊಳ್ಬೋದು, ಇದಕ್ಕೆ ಏನಾದರೂ ಸಿಂಪ್ಟಮ್ಸ್ ಇದೆಯಾ ಅಥವಾ ಬೆನ್ನು ನೋವು ಬರದೇ ಇರೋ ರೀತಿ ಹೇಗೆ ಅವಾಯ್ಡ್ ಮಾಡ್ಬೋದು, ಹೀಗೆ ಸಾಕಷ್ಟು ಪ್ರಶ್ನೆಗಳ ಬಗ್ಗೆ ಡಾಕ್ಟರ್ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಹಾಗೆ ನಿಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತೇನು ಒಂದು ಕಾನ್ಸೆಪ್ಟನ್ನು ತಗೊಂಡಿದ್ದೀವಿ, ಬ್ಯಾಕ್ ಪೇನ್, ಈ ಒಂದು ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ನಿಮ್ಮಲ್ಲಿ ಇದ್ರೆ ಅಥವಾ ನೀವು ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರೆ ನಮಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿದೆ. ದಯವಿಟ್ಟು ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ, ಡಿಸ್ಟರ್ಬೆನ್ಸ್ ಇಲ್ದಿರೋ ಪ್ಲೇಸ್ನಲ್ಲಿ ಬಂದು ಮಾತನಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಆರೋಗ್ಯದ ಯಾವುದೇ ರೀತಿಯ ಸಮಸ್ಯೆಗೂ ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂನಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನು ತಗೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ದೂರವಾಣಿ ಸಂಖ್ಯೆ, ವಿಳಾಸ ಎರಡು ಕೂಡ ಬರ್ತಿದೆ. ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತಗೊಂಡು ನಂತರ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬೆನ್ನು ನೋವಿನ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಬ್ಯಾಕ್ ಪೇನ್ ಅಂದ ಕೂಡಲೇ ಇತ್ತೀಚಿನ ದಿನಗಳಿಗೆ ಕಂಪೇರ್ ಮಾಡಿದಾಗ ಸಾಕಷ್ಟು ಜನ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಬೆನ್ನು ನೋವು ಯಾವ ಕಾರಣಕ್ಕೆ ಬರುತ್ತೆ ಸರ್? ಬೆನ್ನು ನೋವು ನೀವು ಬೇರೆ ಬೇರೆ ಏಜ್ ಗ್ರೂಪ್ಸ್ ಏನಿರುತ್ತೆ, ಆ ಏಜ್ ಗ್ರೂಪ್ಸಲ್ಲಿ ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ. ಮುಂಚೆ ನಾವೆಲ್ಲ ಕೇಳ್ತಾ ಇದ್ದಿದ್ದು ವಯಸ್ಸಾಗಿ ಅವರಿಗೆ ಹೆಚ್ಚಾಗಿ ಬರುತ್ತೆ ಅಂತ ಕೇಳ್ತಾ ಇದ್ವಿ. ಇವಾಗ ಏನಾಗಿದೆ, ನೀವು ಯಾವುದೇ ವಯಸ್ಸವ್ರನ್ನ ತಗೊಳ್ಳಿ, ಎಲ್ಲೇ ಹೋಗಿ, ಈಗ ಫಾರ್ ಎಕ್ಸಾಂಪಲ್ ನಾನು ಯಾವ್ದಾದ್ರು ಅಂಗಡಿಗೆ ಹೋಗಿ ಯಾರನ್ನ ಮಾತಾಡ್ತಾ ಇರ್ತೀನಿ, ನನ್ನ ಹೆಸರು ಕೇಳ್ತಾರೆ, ನಾನು ಡಾಕ್ಟರ್ ಅಂತ ಹೇಳ್ತೀನಿ, ನನ್ನನ್ನು ಏನು ಕೆಲಸ ಮಾಡ್ತಾರೆ, ಏನು ಡಾಕ್ಟ್ರು ಅಂತಾರೆ, ನಾನು ಸ್ಪೈನ್ ಸರ್ಜನ್ ಅಂದರೆ ಅವ್ರ ಮುಖದ ಮೇಲೆ ಒಂಥರ ಒಂದು ನಗು ಕಾಣಿಸುತ್ತೆ. ಯಾಕಂದರೆ ಯಾರನ್ನೇ ಕೇಳಿ ಸುಮಾರು ಜನಕ್ಕೆ ಬೆನ್ನು ನೋವಿದೆ, ಏನೋ ಒಂದು ಕಾರಣಕ್ಕೆ ಬೆನ್ನು ನೋವು ಬಂದಿರುತ್ತೆ. ಇಲ್ಲ ಅದರದ್ದು ಚಿಕಿತ್ಸೆ ಸರಿಗಾಗಿರೋದಿಲ್ಲ, ಚಿಕಿತ್ಸೆ ಆಗಿದ್ರೂ ಅವ್ರಿಗೆ ಅದರದ್ದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಆ ರೀತಿ ತುಂಬಾ ಆ ಥರ ಕಾರಣಗಳಿರುತ್ತೆ. ಆ ವಯಸ್ಸಿನ ಪ್ರಕಾರ ನಾವು ಬೇರೆ ಬೇರೆ ನೋಡ್ತಾ ಹೋದರೆ ಹಲವಾರು ಕಾರಣಗಳಿಂದ ಬೆನ್ನು ನೋವು ಬರುತ್ತೆ. ಕೆಲವು ಸಿಂಪಲ್ ಕಾರಣಗಳಿರುತ್ತೆ, ಕೆಲವು ಸ್ವಲ್ಪ ಸೀರಿಯಸ್ ಕಾರಣಗಳಿರ್ತವೆ, ಕೆಲವು ನಮ್ಮ ಈ ಲೈಫ್ ಸ್ಟೈಲ್ ಏನಿದೆ ಅದರಿಂದ ಬರುವಂಥ ಕಾರಣಗಳು ಸುಮಾರು ಇರ್ತವೆ. ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಲಿ, ಒಬೆಸಿಟಿ ಆಗಲಿ, ನಮ್ಮ ಕಾನ್ಸ್ಟೆಂಟ್ ಸಿಟ್ಟಿಂಗ್ ಡೌನ್ ಅಥವಾ ಡ್ರೈವಿಂಗು, ಈ ರೀತಿಯಾಗಿ ಹಲವಾರು ಕಾರಣಗಳಿಂದ ಬ್ಯಾಕ್ ಪೇನು ಬರೋ ಚಾನ್ಸಸ್ ಇರುತ್ತೆ. ಸರ್, ಈಗ ಬ್ಯಾಕ್ ಪೇನ್ ಬರೋದಕ್ಕೆ ಏನಾದರೂ ಸಿಂಪ್ಟಮ್ಸ್ ನಮಗೆ ಗೊತ್ತಾಗುತ್ತಾ, ಬರಬಹುದು ಇನ್ನೊಂದು ಸ್ವಲ್ಪ ದಿನದಲ್ಲೇ ಬ್ಯಾಕ್ ಪೇನ್ ಅಂತ ಏನಾದರೂ ತಿಳ್ಕೊಬೋದಾ ನಾವು ಮುಂಚಿತವಾಗಿ? ಜನರಲಿ ನಿಮ್ಗೆ ಏನಾಗುತ್ತೆ, ಬ್ಯಾಕ್ ಪೇನ್ ಬರೋದು, ಒಂದು ಬ್ಯಾಕ್ ಪೇನ್ ಬರುತ್ತೆ, ಇನ್ನೊಂದು ಬ್ಯಾಕ್ ಪೇನಿಂದ ನಿಮಗೆ ಅದರಿಂದ ಬೇರೆ ಬೇರೆ ಸಿಂಪ್ಟಮ್ಸ್ ಬರುತ್ತೆ. ಕಾಲಲ್ಲಿ ನೋವು ಬರೋವಂಥದ್ದು, ನರ್ವ್ ಕಂಪ್ರೆಷನ್ ಆಗುತ್ತೆ, ನರ ಕಂಪ್ರೆಸ್ ಆಗುತ್ತೆ ಬ್ಯಾಕಲ್ಲಿ, ಅದರಿಂದ ನಿಮಗೆ ಆ ನರ ಎಲ್ಲಿ ಹೋಗುತ್ತೆ ಆ ಜಾಗದಲ್ಲಿ ನೋವು ಬರುತ್ತೆ. ಅಥವಾ ಜೋಮ್ ಹಿಡ್ಕೊಂಡಂಗೆ ಆಗುತ್ತೆ, ಕಾಲು ನಮ್ನೆಸ್ ಬರುತ್ತೆ ಕಾಲಲ್ಲಿ. ಇನ್ನು ಕೆಲವರಿಗೆ ಹೇಗಾಗುತ್ತೆ ಅಂದರೆ, ನಡೀತಾ ಇರ್ತಾರೆ, ನಡೀತಾ ಅವ್ರಿಗೆ ಹೇಗೆ ಅನ್ಸುತ್ತೆ, ಅವ್ರ ಕಾಲಲ್ಲಿ ತುಂಬ ಭಾರ ಆಗ್ತಾ ಇದ್ದಂಗೆ ಅನ್ಸುತ್ತೆ, ನಡಿಯೋಕ್ಕಾಗಲ್ಲ ಹೆಚ್ಚು ದೂರ. ಅವರಿಗೆ ಸ್ವಲ್ಪ ದೂರ ನಡೀತಾರೆ, ನಿಲ್ಲಿಸ್ತಾರೆ ಒಂದು 5 ನಿಮಿಷ, ಮತ್ತೆ ಅವ್ರ ಕಾಲಲ್ಲಿ ಶಕ್ತಿ ಬಂದಂಗೆ ಅನ್ಸುತ್ತೆ, ಮತ್ತೆ ಮುಂದೆ ನಡೀತಾ ಹೋಗ್ತಾರೆ. ಈ ರೀತಿ ಅವರು ನಡೀತಾ ಹೋಗ್ತಾ ಇದ್ದಂಗೆ ಕ್ರಮೇಣ ಅವರ ನಡೆಯುವಂಥ ಡಿಸ್ಟೆನ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಸರ್, ಇಲ್ಲಿ ಬೆನ್ನು ನೋವು ಬರೋದಕ್ಕೆ ಕಾಲು ನೋವು ಸ್ಟಾರ್ಟಿಂಗ್ ಅಲ್ಲಿ ಬರೋದು ಕೂಡ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದಾ? ಓಕೆ,
ಅದೇನಾಗುತ್ತೆ, ಬೆನ್ನಲ್ಲಿ ನೀವು ಬೆನ್ನು ಮೂಳೆ ಇರುತ್ತೆ, ಬೆನ್ನು ಮೂಳೆ ಜೊತೆಗೆ ಅಲ್ಲಿರುವಂಥ ಮಸಲ್ಸ್ ಇರುತ್ತೆ, ಜೊತೆಗೆ ಮೂಳೆ ಮಧ್ಯದಲ್ಲಿ ಡಿಸ್ಕ್ ಅಂತ ಇರುತ್ತೆ. ಆ ಡಿಸ್ಕ್ ಏನಾದ್ರೂ ಅದರಲ್ಲಿರುವಂಥ ಒಳಗಡೆ ಮೆಟೀರಿಯಲ್ ಡೆಸಿಕೇಟ್ ಅದು ಡ್ರೈ ಆದರೆ ಅದರಿಂದಾನು ನರ್ವ್ ಕಂಪ್ರೆಷನ್ ಆಗುತ್ತೆ. ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ನೀವು ಕೇಳಿರ್ಬೋದು, ಸುಮಾರು ಜನ ಕೇಳಿರ್ತಾರೆ. ಆ ಡಿಸ್ಕ್ ಪ್ರೊಲ್ಯಾಪ್ಸ್ ಆದಾಗ ಆ ಡಿಸ್ಕ್ ಹೊರಗಡೆ ಬಂದು ನರದ ಮೇಲೆ ಪ್ರೆಷರ್ ಆಗುತ್ತೆ. ಆ ನರದ ಮೇಲೆ ಪ್ರೆಷರ್ ಹಾಕಿದಾಗ ನಿಮಗೆ ಬೆನ್ನಲ್ಲಿ ಅಷ್ಟು ನೋವು ಬರದೇ ಹೋದ್ರೂ ನಿಮಗೆ ಫಸ್ಟ್ ಕಾಣಿಸ್ಕೊಳ್ಳೋದು ಕಾಲು ನೋವು ಕಾಣಿಸ್ಕೊಳ್ಬೋದು. ನಿಮಗೆ ಕಾಲಲ್ಲಿ ಮಂಡಿ ತನಕ ಹೋಗ್ಬೋದು, ಅಥವಾ ಪಾದದ ತನಕ ಹೋಗ್ಬೋದು, ಅಥವಾ ಸಡನ್ ಒಂದಿನ ಬೆಳಗ್ಗೆ ಎದ್ದೇಳ್ತೀರಾ ಕಾಲಲ್ಲಿ ಏನೋ ಜೋಮ್ ಹಿಡ್ಕೊಂಡಂಗೆ ಅನ್ಸಿರುತ್ತೆ, ಕಾಲಲ್ಲಿ ಸೆನ್ಸೇಷನ್. ಕಾಲರ್ ರೆಡಿ ಆಗಿದ್ದಾರೆ ಸರ್, ನಂತರ ಮಾತನ್ನ ಮುಂದುವರಿಸೋಣ. ನಮ್ಮ ಮೊದಲನೇ ಕಾಲರ್ ರೆಡಿ ಆಗಿದ್ದಾರೆ, ಬನ್ನಿ ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ವಿಮಲಾ. ವಿಮಲಾ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಜೆಪಿ ನಗರಿಂದ. ವಿಮಲಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ಹೇಳಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ವಿಮಲಾ ಅವರೇ, ಹೇಳಿ. ಸರ್, ನಾವು ಸ್ವಲ್ಪ ಔಟ್ಸೈಡ್ ವರ್ಕ್ ಮಾಡ್ತೀವಿ, ಡೈಲಿ ಟ್ರಾವೆಲ್ ವೆಹಿಕಲ್ ಡ್ರೈವ್ ಮಾಡಿದ್ರೆ ಬ್ಯಾಕ್ ಪೈನ್ ಬರ್ತಾ ಇದೆ ಸರ್. ಅದು ಇವಾಗ ಏನ್ ಮಾಡ್ಬೇಕು? ಅವ್ರು ಮೆಡಿಸಿನ್ ತಗೊಳಕ್ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ ಸರ್. ಅದು ಸುಮಾರು ಎಷ್ಟು ಟೈಮ್ ಇಂದ ನಿಮಗೆ ಈ ತರ ಬೆನ್ನು ನೋವಿದೆ? ನಿಮಗೆ ಒಂದು 1 ಮಂತ್ ಇಂದ ಸರ್, ಮೊದಲೇ ಏನಿರ್ಲಿಲ್ಲ, ಇವಾಗ 1 ಮಂತ್ ಇಂದ ತುಂಬಾ ಬ್ಯಾಕ್ ಪೈನ್ ಬರುತ್ತೆ ಸರ್. ನೀವು ಡ್ರೈವ್ ಮಾಡೋ ಡಿಸ್ಟೆನ್ಸ್ ಆಗಲಿ, ಕಮ್ಯೂಟ್ ಮಾಡೋ ಡಿಸ್ಟೆನ್ಸ್ ಆಗಲಿ ಏನಾದ್ರು ಈಗ ಹೆಚ್ಚಾಗಿದೆಯಾ ಆ ರೀತಿನಲ್ಲಿ ಏನಾದ್ರೂ? ಅಲ್ಲ, ಡ್ರೈವಿಂಗ್ ಮಾಡೋದ್ರಿಂದಲೇ ಜಾಸ್ತಿ ಆಗಿದೆ ಸರ್. ಓಕೆ, ಅದಕ್ಕೆ ನೀವೇನಾದ್ರೂ ಇದುವರೆಗೂ ಮಾತ್ರೆ ಆಗಲಿ ಟ್ರೀಟ್ಮೆಂಟ್ ಆಗಲಿ ತಗೊಂಡಿದ್ದೀರಾ? ಒಂದ್ ವೀಕ್ ಟ್ಯಾಬ್ಲೆಟ್ಸ್ ತಗೊಂಡಿದ್ವಿ, ಆಮೇಲೆ ಒಂದು ಆಯಿಂಟ್ಮೆಂಟ್ ಕೊಟ್ಟಿರೋದನ್ನ ಅಪ್ಲೈ ಮಾಡಿದ್ವಿ, ಸ್ವಲ್ಪ ಕಡಿಮೆ ಆಗುತ್ತೆ. ಅದು ತಗೊಳ್ತಾಗ ಕಡಿಮೆ ತಿರ್ಗಾ ಕಂಟಿನ್ಯೂ ಆಗ್ತಾ ಇದೆ ಸರ್. ಓಕೆ, ನೀವು ಏನು ಕೆಲಸ ಮಾಡ್ತಿಲ್ಲ ವಿಮಲಾ? ನಾನು ಸಾಫ್ಟ್ವೇರ್ ಇಂಜಿನಿಯರ್. ಸೊ ಸುಮಾರು ಎಷ್ಟು ಹೊತ್ತು, ಎಷ್ಟು ಗಂಟೆಗಳ ಕಾಲ ನೀವು ಡೆಸ್ಕ್ ಬೇಸ್ ಜಾಬಲ್ಲಿ ಕೂತಿರ್ತೀರಾ? ಎಷ್ಟು ಗಂಟೆಗಳು ನಿಮ್ಮ ಡೆಸ್ಕಲ್ಲೇ ಕೂತಿರ್ತೀರಾ ನೀವು? ಡ್ರೈವಿಂಗ್ ಮಾಡೋವಾಗ ನೋವು ಬರುತ್ತೆ, ಇವಾಗ ಕೂತಿರುವ ಕೆಲಸ ಮಾಡುವಾಗ ಏನ್ ತರ 4 to 5 hours ಕಂಪಲ್ಸರಿ ಮಾಡ್ಬೇಕು. 5 hours ವರ್ಕ್ ಮಾಡಿ ಕೂತ್ಕೊಂಡಿರ್ತೀವಿ, ಡ್ರೈವಿಂಗ್ ಮಾಡಿದ್ರೆ ನೋವು ಬರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಇದೆಲ್ಲ ಒಂದು ರೀತಿಯ ಲೈಫ್ ಸ್ಟೈಲ್ ಕಂಡೀಷನ್ ಅಂತ ಬರುತ್ತೆ. ನಾವು ಏನು ನಮ್ಮ ನೇಚರ್ ನಮ್ದೇನು ಬಿಲ್ಡ್ ಮಾಡಿತ್ತು ಅಂದರೆ ನಾವು ನಿಂತ್ಕೊಂಡು ಮಾಡುವಂಥ ಕೆಲಸಗಳು ಸುಮಾರಿದ್ವು. ಆದರೆ ಈಗೇನಾಗಿದೆ, ಆಫೀಸ್ ಬೇಸ್ಡ್ ಜಾಬ್ ಆಗಿರೋದ್ರಿಂದ ಸುಮಾರು ಕೆಲಸ ನಾವು ಕುತ್ಕೊಂಡು ಮಾಡೋದಾಗ್ಬಿಟ್ಟಿದೆ. ಕುತ್ಕೊಂಡಾಗಿರೋದ್ರಿಂದ ಅದರಲ್ಲಿ ನಮ್ಮ ಪಾಸ್ಚರ್ ಏನಿದೆ ಅದು ಹೆಚ್ಚು ಟೈಮು ಮೇಂಟೈನ್ ಮಾಡೋಕ್ಕಾಗಲ್ಲ. 15-20 ನಿಮಿಷ ನಾವು ಕುತ್ಕೊಳ್ತೀವಿ, ಅದಾದಮೇಲೆ ನಮ್ಮ ಪಾಸ್ಚರ್ ಅದಾಗದೆ ನಮಗೆ ಅರಿವಿಲ್ದೇ ಅದು ಬದಲಾಗ್ಬಿಡುತ್ತೆ. ಅದಕ್ಕೇ ನಾವು ರೆಕಮೆಂಡ್ ಮಾಡೋದೇನು ಅಂದರೆ, ನೀವು ಕೆಲಸದಲ್ಲಿದ್ದಾಗ ಆದಷ್ಟು ನಿಮ್ಮ ಡೆಸ್ಕ್ ಆಗಲಿ, ನಿಮ್ಮ ಚೇರು, ನಿಮ್ಮ ಮುಂದೆ ಇರುವಂಥ ಕಂಪ್ಯೂಟರ್ ಸಿಸ್ಟಮ್ ಆಗಲಿ, ಅದನ್ನೆಲ್ಲನೂ ನಿಮಗೆ ಹೆಂಗೆ ಬೇಕೋ ಹಾಗೆ ಮೊದಲು ಅಳವಡಿಸ್ಕೋಬೇಕು. ಅದರಲ್ಲೇನು ಅಂದರೆ ಯಾವುದೇ ರೀತಿಯಾದ ಸ್ಟ್ರೆಸ್ ಇರಬಾರ್ದು, ಕೈ ಮೇಲಾಗಲಿ, ಕಾಲು, ನೀ, ಬ್ಯಾಕ್ ಮೇಲೆ, ಅದು ಫಸ್ಟ್ ಕಂಫರ್ಟೇಬಲ್. ಅದು ಇನ್ನೊಂದೇನು ಅಂದರೆ, ನೀವು 15-20 ನಿಮಿಷ ಮ್ಯಾಕ್ಸಿಮಮ್ ಚೇರ್ ಮೇಲೆ ಕೂತ್ಕೋಬೇಕು. ಅದಾದಮೇಲೆ ನೀವು ಒಂದು ಸಣ್ಣ ಬ್ರೇಕು, 2 ನಿಮಿಷ ಇರ್ಬೋದು, ಒಂದು 30 ಸೆಕೆಂಡ್ ಇರ್ಬೋದು, ಎದ್ದು ನಿಮ್ಮ ಡೆಸ್ಕ್ ಸುತ್ತ ಓಡಾಡಿ ಬಂದು ಮತ್ತೆ ನೀವು ಕೂತ್ಕೊಂಡ್ರೆ ನಿಮ್ಮ ಪಾಸ್ಚರ್ ಇಂಪ್ರೂವ್ ಆಗುತ್ತೆ. ಅದು ಒಂದು. ಡ್ರೈವಿಂಗ್ ಮಾಡಿದ್ರೂ ಅದು ಪ್ರಾಬ್ಲಮ್ ಬರೋ ಕಾರಣ ಏನು ಅಂದರೆ, ನೀವು ಓಕೆ, ನೀವು ಕ್ಯಾಬಲ್ಲಿ ಹೋಗ್ತೀರಾ, ನೀವೇ ಡ್ರೈವ್ ಮಾಡ್ತೀರಾ? ಓಕೆ, ನೀವು ನಿಮ್ಮ ಸೀಟ್ಗೆ ಏನಾದರೂ ಕುಷನ್ ಆಗಲಿ ಅಥವಾ ಬೇರೆ ಏನಾದರೂ ಟ್ರೈ ಮಾಡಿದ್ದೀರಾ? ಇಲ್ಲ, ಮಾಮೂಲಿ ಆಗಿದೆ ಸರ್. ಅದು ಏನಾಗುತ್ತೆ, ಮ್ಯಾನುಫ್ಯಾಕ್ಚರರ್ಸ್ ಮಾಡೋವಂಥ ಸೀಟ್ಗಳು ಒಂದು ಜೆನರಿಕ್ ಆಗಿ ಮಾಡ್ತಾರೆ. ನಿಮ್ಮ ಸ್ಪೆಸಿಫಿಕ್ ಆಗಿ ಬೇಕು ಅಂದರೆ ನಿಮ್ಮ ಲೋವರ್ ಸ್ಪೈನ್ ಏನಿದೆ ಅಲ್ಲಿ ಒಂದು ಸಣ್ಣ ಪಿಲ್ಲೋನ ನೀವು ಟ್ರೈ ಮಾಡಿದ್ರೆ ಸುಮಾರು ಹೆಲ್ಪ್ ಆಗುತ್ತೆ ನಿಮಗೆ. ಲಂಬರ್ ಸಪೋರ್ಟ್ ಅಂತ ನೀವು ಹುಡುಕಿದ್ರೆ ನಿಮಗೆ ಅದು ಸಿಗುತ್ತೆ. ಆ ಲಂಬರ್ ಸಪೋರ್ಟ್ ಯೂಸ್ ಮಾಡಿದ್ರೆ ನಿಮಗೆ ಅದರಿಂದ ಸಾಕಷ್ಟು ಬೆನಿಫಿಟ್ ಆಗುತ್ತೆ. ಡ್ರೈವ್ ಮಾಡಬೇಕಾದ್ರೂ ಅಷ್ಟೇ ಪಾಸ್ಚರ್ ತುಂಬಾ ಇಂಪಾರ್ಟೆಂಟು. ನೀವು ನಿಮ್ಮ ಬೆನ್ನನ್ನು ಹೇಗೆ ಇಟ್ಕೊಂಡಿದ್ದೀರಾ, ಎಷ್ಟು ಸ್ಟ್ರೈಟ್ ಇಟ್ಕೊಂಡಿದ್ದೀರಾ, ಶೋಲ್ಡರ್ಸ್ನ ಹೇಗೆ ಇಟ್ಕೊಂಡಿದ್ದೀರಾ, ಅದೆಲ್ಲ ತುಂಬಾ ಮುಖ್ಯ. ಜೊತೆಗೆ ನೀವು ಲೋವರ್ ಸ್ಪೈನ್ ಲಂಬರ್ ಸಪೋರ್ಟ್ ತೊಗೊಂಡ್ರೆ ಅದರಿಂದ ನಿಮಗೆ ತುಂಬ ಸಹಾಯ ಆಗುತ್ತೆ. ಈಗ ನೀವು ಸಿಂಪಲ್ ಪೇನ್ ಕಿಲ್ಲರ್ಸ್ ತೊಗೊಳ್ಳಿ, ಅದ್ರ ಜೊತೆಗೆ ಬೆನ್ನಿಗೆ ನೀವು ಐಸ್ ಪ್ಯಾಕ್ ಆಗಲಿ ಅಥವಾ ಹಾಟ್ ವಾಟರ್ ಬಾಟಲ್ ಯಾವುದಾದ್ರೂ ಉಪಯೋಗಿಸ್ಬೋದು. ಉಪಯೋಗಿಸಿ ಸ್ವಲ್ಪ ನಿಮಗೆ ಇರುವಂಥ ಮಸಲ್ ಸ್ಪ್ಯಾಸಮ್ಮು, ಸ್ಟಿಫ್ನೆಸ್ ಎಲ್ಲ ಕಡಿಮೆ ಆಗುತ್ತೆ. ಜೆಂಟಲ್ ಸ್ಟ್ರೆಚಿಂಗ್ ಮಾಡಿ, ಅದರಿಂದ ಎಲ್ಲನೂ ನಿಮಗೆ ಸಹಾಯ ಆಗುತ್ತೆ. ಅರ್ಲಿ ಸ್ಟೇಜಸ್ಸಲ್ಲಿ ನೀವು ಈ ಚೇಂಜಸ್ ಮಾಡಿದ್ರೆ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಬರೋದಾಗಲಿ, ಕ್ರಾನಿಕ್ ಪ್ರಾಬ್ಲಮ್ಸ್ ಬರೋದಾಗಲಿ ಕಡಿಮೆ ಆಗುತ್ತೆ. ಈ ಸಿಂಪಲ್ ಚೇಂಜಸ್ನ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ನಿಮಗೆ ವ್ಯತ್ಯಾಸ ಕಾಣುತ್ತೆ. ಆದರೆ ಒಂದು ಇಂಪಾರ್ಟೆಂಟ್ ಅಂದರೆ, ನೀವು ಈ ಸಿಂಪಲ್ ಚೇಂಜಸ್ನ ಮಾಡಿದ್ರೂ ಅಟ್ಲೀಸ್ಟ್ ಒಂದು 6 to 8 ವೀಕ್ಸ್ ನೀವು ಟೈಮ್ ಕೊಡಬೇಕು ಅದ್ರ ಬೆನಿಫಿಟ್ ನಿಮ್ಗೆ ಕಾಣಿಸೋದಕ್ಕೆ. ಇಮಿಡಿಯೇಟ್ ನಿಮಗೆ ಗೊತ್ತಾಗದೆ ಹೋದ್ರೂ ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ ಅದು.
ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ವಿಮಲಾ ಅವರೇ. ನಿಮ್ಗೆ ಏನಾದರೂ ಹೆಚ್ಚಿಗೆ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇದ್ರೆ ತಡ ಮಾಡೋದಕ್ಕೆ ಹೋಗ್ಬಿಡಿ, ಆದಷ್ಟು ಬೇಗ ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂನಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ಳಿ. ಬನ್ನಿ, ಮತ್ತೊಬ್ರು ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡೋಣ. ಹಲೋ ಹಲೋ, ದಯವಿಟ್ಟು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ ಸರ್. ತಮ್ಮ ಹೆಸರು? ರಾಜಶೇಖರ್ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ದೇವನಹಳ್ಳಿಯಿಂದ. ರಾಜಶೇಖರ್ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ಹೇಳಿ ಸರ್. ಮಾತಾಡಿ. ಹೇಳಿ ರಾಜಶೇಖರ್ ಅವರೇ. ಹಲೋ ಸರ್. ನಮಸ್ಕಾರ, ಹೇಳಿ. ನಮಸ್ಕಾರ. ನಮಸ್ಕಾರ ಸರ್, ಬೆನ್ನು ನೋವಿದೆ. ಎಷ್ಟು ನಿಮ್ಮ ವಯಸ್ಸು ಎಷ್ಟು ರಾಜಶೇಖರ್ ಅವರೇ? ನಿಮ್ಮ ವಯಸ್ಸು ಎಷ್ಟು? ಸರ್ 18. ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ? ಕೆಲಸ ಏನಿಲ್ಲ. ಎಷ್ಟು ಟೈಮ್ ಎಷ್ಟು ಸಮಯದಿಂದ ನಿಮಗೆ ಓಡಾಡ್ಬೇಕಾದ್ರೂ ಅದೇನು ಸ್ಟ್ರೈಟ್ ಇರಲ್ಲ, ಸ್ವಲ್ಪ ಅದೇನು ಕಂಫರ್ಟಬಲ್ ಇರ್ಬೇಕಂದ್ರೆ ನಮ್ ಬಗ್ಗೊಂಡೆ ಓಡಾಡ್ಬೇಕನ್ಸುತ್ತೆ. ಅದಕ್ಕೆ ಎಷ್ಟು ಟೈಮಿಂದ ಇದೆ ನಿಮಗೆ ಬ್ಯಾಕ್ ಪೇನು? 1 year ಇಂದ. ಅದಕ್ಕೇನಾದರೂ ಇದುವರೆಗೂ ನೀವು ಚಿಕಿತ್ಸೆ ಮಾಡಿಸಿದ್ದೀರಾ, ಯಾರು ತೋರಿಸಿದ್ದೀರಾ? ಇಲ್ಲ, ಏನು ಮಾಡಿಲ್ಲ, ಹಾಸ್ಪಿಟ್ಲ್ ಎಲ್ಲೂ ಹೋಗಿಲ್ಲ. ಇಲ್ಲಿ ಟಿವಿನಲ್ಲಿ ಬರ್ತಾ ಇತ್ತು, ಹಂಗೆ ಕಾಲ್ ಮಾಡಿದ್ವಿ. ಓಕೆ. ನಿಮಗೆ ಮುಂಚೆ ಯಾವಾಗಾದರೂ ಅಲ್ಲಿ ಬಿದ್ದಿರೋದಾಗ್ಲಿ, ಇಂಜುರಿ ಆಗಲಿ, ಆ ಥರ ಏನಾದರೂ ಆಗಿದೆಯಾ ನಿಮಗೆ? ನಿಮಗೇನಾದರೂ ಬೆನ್ನಿಗೆ ಏಟ್ ಬಿದ್ದಿರೋದಾಗ್ಲಿ ಅಥವಾ ಯಾವಾಗಾದ್ರು ಬೈಕಿಂದ ಆಗಲಿ ಆಗಲಿ ಆ ಥರ ಏನಿಲ್ಲ? ಏನಾಗಿಲ್ಲ. ಈ ಏಜ್ನಲ್ಲಿ ನಿಮಗೆ ಬ್ಯಾಕ್ ಪೇನ್ ಬರ್ತಾ ಇದೆ, ಇಷ್ಟು ಟೈಮಿಂದ ಬ್ಯಾಕ್ ಪೇನ್ ಬರ್ತಾ ಇದೆ ಅಂದರೆ ಅದೇ ಯಾವಾಗ್ಲೂ ಬುಕ್ಕೊಂಡೇ ಇರ್ಬೇಕನ್ಸುತ್ತೆ. ಸ್ಟ್ರೈಟ್ ಮಾಡಿದ್ರೆ ಒಂದು 30 minutes ಹಾಗೆ ಇದ್ರೆ ಬೆನ್ನು ನೋವು ಬರ್ತಾ ಇರುತ್ತೆ. ಈ ಏಜಲ್ಲಿ ನಿಮಗೆ ಇಷ್ಟು ಬ್ಯಾಕ್ ಪೇನ್ ಬಂದಿದೆ ಅಂದರೆ ನನ್ನ ಅಡ್ವೈಸ್ ಏನು ಅಂದರೆ, ನೀವು ಹೋಗಿ ಯಾರನ್ನಾದ್ರೂ ನೋಡಬೇಕಾಗತ್ತೆ. ಯಾಕಂದರೆ ಇದನ್ನು ನಾನು ಫೋನ್ನಲ್ಲಿ ಮಾತಾಡಿ ಪೂರ್ತಿ ಅಡ್ವೈಸ್ ಕೊಡೋದು ಕಷ್ಟ. ನೀವು ಬಂದರೆ, ನೀವು ಆಸ್ಪತ್ರೆಗೆ ಬಂದರೆ ಅಲ್ಲಿ ನಿಮ್ಮನ್ನು ಎಕ್ಸಾಮಿನ್ ಮಾಡಿ, ಅಸೆಸ್ಮೆಂಟ್ ಮಾಡಿ, ಏನಾದರೂ ಇನ್ವೆಸ್ಟಿಗೇಷನ್ಸ್ ಬೇಕಿದ್ರೆ ಅದನ್ನು ಮಾಡಿಸಿ ನಂತರ ಅದಕ್ಕೆ ನಾವು ಏನಾದರೂ ಪರಿಹಾರ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಇನ್ಫಾರ್ಮೇಶನ್ ಬುಕ್ಕೊಂಡಿದ್ರೆ ಏನು ನೋವಲ್ಲ ಸರ್, ಕಂಫರ್ಟಬಲ್ ಆಗಿರುತ್ತೆ. ಆದ್ರೆ ಎಲ್ಲರೂ ಆಗಿರೋದಕ್ಕೆ ಈ ವಯಸ್ಸಲ್ಲಿ ಈ ತರ ಇರ್ಬೋದು, ಸ್ಟ್ರೈಟ್ ಇರ್ಬೇಕು ಅಂತಾರೆ. ಆ ತರ ಏನ ಇದ್ರೆ ಒಂದ್ 30 minutes ಇದ್ರೆ ಸಾಕು, ಆ ತರ ಆಗುತ್ತೆ ಸರ್. ಬ್ಯಾಕ್ ಪೇನ್ ಬರುತ್ತೆ. ಅದೇ ನೀವು ಯಾರನ್ನಾದ್ರೂ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಒಂದು ಸ್ವಲ್ಪ, ನಾನು ಮುಂಚೆ ಏನಾದರೂ ನೀವು ತೊಂದರೆ ಆಗಿರೋದ್ರಿಂದ ಬರುವಂಥ ಚಾನ್ಸ್ ಇರುತ್ತೆ, ಅಥವಾ ನಿಮ್ಮ ಪಾಸ್ಚರಿಂದ ಆಗಿರುತ್ತೆ, ಆಮೇಲೆ ಬೇರೆ ಇನ್ನೂ ಕಾರಣಗಳು ಇರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಯಾರನ್ನಾದ್ರೂ ಒಬ್ಬ ಸ್ಪೈನ್ ಸರ್ಜನ್ನ ಕನ್ಸಲ್ಟ್ ಮಾಡಬೇಕು. ನಮ್ಮ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಾವು ಅವೈಲೇಬಲ್ ಇರ್ತೀವಿ 6 days a week. ನೀವು ಬಂದರೆ ಅಲ್ಲಿ ಕನ್ಸಲ್ಟೇಷನ್ ಮಾಡಿ ತಿರ್ಗಾ ಮತ್ತೆ ಮುಂದೆ ಮಾತಾಡೋಕ್ಕೆ ಸ್ವಲ್ಪ ಅಡ್ವೈಸ್ ಕೊಡೋಕ್ಕೆ ಸುಲಭ ಆಗುತ್ತೆ ನನಗೆ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ರಾಜಶೇಖರ್ ಅವರೇ. ಆ್ಯಂಡ್ ನಿಮ್ಮ ಏಜ್ ಬೇರೆ ತುಂಬ ಸಣ್ಣ ಏಜ್, ಐ ಥಿಂಕ್ 18 ಅಂತ ಹೇಳಿದ್ರು. ಸೊ ಇನ್ನೂ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ, ಆದಷ್ಟು ಬೇಗ ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂನಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸರ್, ಮತ್ತೊಬ್ಬರು ಕಾಲರ್ ರೆಡಿ ಆಗಿದ್ದಾರೆ ಸರ್, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಚಿಕ್ಕಮಠ್ ಅಂತ, ಜೆಪಿ ನಗರದಿಂದ ಮಾಡ್ತಾ ಇದ್ದೀನಿ. ಜೆಪಿ ನಗರಿಂದ. ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹಲೋ ಹಲೋ, ಹೇಳಿ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ. ನಂದು ಏಜ್ 29. ನಾನು 4 ದಿನದಿಂದ ಟ್ರಾವೆಲ್ ಮಾಡ್ತಾ ಇದ್ದೆ ಬಸ್ ಅಲ್ಲಿ. ಇದು ಸಡನ್ ಹಂಪ್ ಬಂದು ಇದಾಗಿ ಡಿಸ್ಕ್ ಸರ್ವಿಸ್ ಅಂತ ಹೇಳಿದ್ರು ಇಲ್ಲಿ ಡಾಕ್ಟರ್, ಇಲ್ಲಿ ಜೆಪಿ ನಗರಲ್ಲಿ ತೋರಿಸಿದಾಗ. ಬಟ್ ಇನಿಷಿಯಲ್ ಸ್ಟೇಜ್ ಆಫ್ ಡಿಸ್ಲೊಕೇಶನ್ ಅಂತ ಹೇಳಿದ್ರು. ಐ ಹ್ಯಾವ್ ಲಾಟ್ ಆಫ್ ಪ್ರಾಬ್ಲಮ್ when ಬೆಂಡಿಂಗ್. ಓಕೆ. ಅಂಡ್ ಅದೊಂದ್ಸಲ ಕಾಲ್ ಎತ್ತಿಡಕ್ಕೂ ತೊಂದರೆ ಆಗುತ್ತೆ. ನಿಮಗೆ ಜಾಸ್ತಿ ನೋವಿರೋದು ಬೆನ್ನಿನಲ್ಲಿದೆಯಾ ಅಥವಾ ನಿಮಗೆ ಕಾಲಲ್ಲಿ ಕೂಡ ನೋವು ಬರ್ತಾ ಇದೆಯಾ? ಬೆನ್ನಲ್ಲಿ ಜಾಸ್ತಿ ಇರೋದು, ಕಾಲಲ್ಲಿ ಯಾವಾಗಾದ್ರೂ ಒಂದ್ ದಿವಸಕ್ಕೆ ಒಂದ್ಸಲ ಹಿಂಗ್ ಬರುತ್ತೆ. ನೀವು ಕಾಲು ಎತ್ತು ಇಡಬೇಕಾದ್ರೆ ನಿಮಗೆ ಎಲ್ಲಿ ನೋವು ಜಾಸ್ತಿ ಬರುತ್ತೆ? ಬೆನ್ನಲ್ಲಿ ನೋವು ಜಾಸ್ತಿ ಬರುತ್ತಾ ಅಥವಾ ಕಾಲಲ್ಲಿ ಏನಾದರೂ ಭಾರ ಅನ್ಸೋದಾಗ್ಲಿ ಅಥವಾ ಜೋಮ್ ಹಿಡ್ದಂಗೆ ಆಗೋದು? ಸೆಳೆತ, ಎಲೆಕ್ಟ್ರಿಕ್ ಶಾಕ್, ಎಲೆಕ್ಟ್ರಿಕ್ ಪಾಸ್ ಆದಂಗೆ ಆಗುತ್ತೆ ಕಾಲಲ್ಲಿ. ಅದೇ ನೀವು ಆ ಹಂಪಲ್ಲಿ ಆ ಥರ ಎಗರಿದಾಗ ನಿಮ್ಮ ಡಿಸ್ಕ್ ಏನಿದೆ ಅದು ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಕರಿತೀವಿ. ಇಂಟರ್ವರ್ಟಿಬ್ರಲ್ 2 ವರ್ಟಿಬ್ರಾ ಮಧ್ಯ ಬೋನ್ಸ್ ಮಧ್ಯ ಡಿಸ್ಕ್ ಇರುತ್ತೆ. ಆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರುತ್ತೆ. ನೀವು ಹೇಳ್ತಾ ಇರೋ ಸಿಂಪ್ಟಮ್ಸು ಕ್ವೈಟ್ ಕ್ಲಾಸಿಕಲ್ ಆಫ್ ಡಿಸ್ಕ್ ಪ್ರೊಲ್ಯಾಪ್ಸ್. ಆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರೋದ್ರಿಂದ ಏನಾಗುತ್ತೆ, ಅಲ್ಲಿ ನರ ಇರುತ್ತಲ್ಲ ಅದ್ರ ಮೇಲೆ ಸ್ವಲ್ಪ ಒತ್ತಡ ಇರುತ್ತೆ. ಅದರಿಂದ ನಿಮಗೆ ಕಾಲಲ್ಲಿ ಚಳ್ಕೊಡ್ದಂಗೆ ಆಗೋದು, ಜೋಮ್ ಹಿಡ್ದಂಗೆ ಆಗೋದಾಗಲಿ ಅಥವಾ ನೋವು ಬರೋದು ಸಾಧ್ಯತೆ ಇರುತ್ತೆ.
ಈ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರೋದ್ರಿಂದ ನಿಮ್ಮ ಸ್ಪೈನ್ ಪಕ್ಕದಲ್ಲಿರುವಂಥ ಮಸಲ್ ಏನಿರುತ್ತೆ ಅದೆಲ್ಲ ಸ್ವಲ್ಪ ಸ್ಪ್ಯಾಸಮ್ಗೆ ಹೋಗಿರುತ್ತೆ ಒಂಥರ ಅದು ನಿಮ್ಮ ನ್ಯಾಚುರಲ್ ರಿಯಾಕ್ಷನ್ ಆಗಿ ಮಸಲ್ ಸ್ಪ್ಯಾಸಮ್ ಆಗಿ ನಿಮಗೆ ಅದರಿಂದ ಬೆನ್ನು ನೋವು ಬರ್ತಾ ಇರುತ್ತೆ. 80% ಈ ರೀತಿ ಡಿಸ್ಕ್ ಪ್ರೊಲ್ಯಾಪ್ಸ್ಗಳು ತಾನೇ ಕಡಿಮೆ ಆಗುತ್ತೆ. 6 to 8 ವೀಕ್ಸಲ್ಲಿ ಕಡಿಮೆ ಆಗುತ್ತೆ. ಇನಿಷಿಯಲ್ ಫೇಸಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಅಂತಂದರೆ ಆದಷ್ಟು ಬೆನ್ನ ಮೇಲೆ ಜಾಸ್ತಿ ಒತ್ತಡ ಬೀಳದೇ ಇರೋಂಗೆ ನೋಡ್ಕೋಬೇಕು. ಆಮೇಲೆ ರೆಗ್ಯುಲರ್ ಪೇನ್ ಕಿಲ್ಲರ್ಸ್ ತೊಗೊಳ್ಳಿ. ಸ್ವಲ್ಪ ಬೆನ್ನಿಗೆ ನೀವು ಹಾಟ್ ವಾಟರ್ ಬಾಟಲ್ ಇಟ್ಟರೆ ಸ್ವಲ್ಪ ಮಸಲ್ ಸ್ಪ್ಯಾಸಮ್ ಕಡಿಮೆ ಆಗುತ್ತೆ. ಆಮೇಲೆ ಬೆಡ್ ರೆಸ್ಟ್ ತೊಗೋಬೇಡಿ, ಎದ್ದು ಆದಷ್ಟು ಓಡಾಡಿ ಮೂವ್ ಮಾಡ್ತಾ ಇರಿ. ಹಾಗೆ ಮಾಡ್ತಾ ಇದ್ರೆ ಏನಾಗುತ್ತೆ, ನಿಮ್ಮ ಮಸಲ್ಸ್ ಏನಿದೆ ಅದರದ್ದು ಫಂಕ್ಷನ್ ನಾರ್ಮಲ್ ಆಗಿರುತ್ತೆ, ಅದರದ್ದು ಸ್ಟ್ರೆಂತ್ ಹಾಗೆ ಕಂಟಿನ್ಯೂ ಆಗುತ್ತೆ. ನೀವು ಬೆಡ್ ರೆಸ್ಟ್ ತೊಗೊಂಡ್ಬಿಟ್ರೆ ಆ ಮಸಲ್ ವೀಕ್ ಆಗುತ್ತೆ, ರಿಕವರಿ ಸ್ಲೋ ಆಗುತ್ತೆ. ಅದರಿಂದ ನೀವು ಎದ್ದು ಓಡಾಡ್ತಾ ಇರಿ. ವರ್ಕ್ ಪ್ಲೇಸಿಗೆ ಕಾರಲ್ಲಿ ಓಡಾಡ್ತೀನಿ, ಕಾರಲ್ಲಿ ಓಡಾಡ್ಬೋದಾ ಸರ್? ಕಾರಲ್ಲಿ ಓಡಾಡ್ಬೋದು, ಆದರೆ ನೀವು ಕುತ್ಕೊಳ್ಳೋ ಅಂಥ ಪಾಸ್ಚರು, ನಿಮ್ಮ ಬೆನ್ನಿಗಿರುವಂಥ ಸಪೋರ್ಟು ಅದೆಲ್ಲ ತುಂಬ ಮುಖ್ಯ. ಸೊ ನೀವು ಪಾಸ್ಚರು ಆ ರೀತಿ ಮೇಂಟೈನ್, ಸ್ಟ್ರೈಟ್ ಬ್ಯಾಕ್ ಮೇಂಟೈನ್ ಮಾಡಬೇಕಾಗತ್ತೆ. ನಿಮ್ಮ ಲೋವರ್ ಬ್ಯಾಕ್, ಲಂಬರ್ ಏರಿಯಾ ಏನಂತೀವಿ, ಅದಕ್ಕೆ ಒಂದು ಸಪೋರ್ಟ್ ಇಟ್ಕೋಬೇಕಾಗತ್ತೆ. ಆಮೇಲೆ ಆದಷ್ಟು ಕೇರ್ಫುಲ್ಲಾಗೆ ನೀವು ಗಾಡಿ ಓಡಿಸ್ಬೇಕು. ಯಾಕಂದರೆ ಇನ್ನು ರಸ್ತೆ ಇರೋವಂಥ ಸಿಚುವೇಷನಲ್ಲಿ ನೀವು ಓಡಿಸಿ ಹಂಪಲ್ಲಿ ಮತ್ತೆ ಎಗರಿದ್ರೆ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನಾನು ಆಗಲೇ ಹೇಳ್ದಂಗೆ ನೀವು ಡೆಸ್ಕ್ ಬೇಸ್ ಜಾಬ್ ಮಾಡ್ತಾಯಿದ್ರೆ ತುಂಬ ಹೊತ್ತು ಡೆಸ್ಕಲ್ಲಿ ಕೂತಿರೋದನ್ನು ಅವಾಯ್ಡ್ ಮಾಡಬೇಕು. ಒಂದು ಸ್ವಲ್ಪ ಆಗಾಗ ಎದ್ದು ಓಡಾಡ್ತಾ ಇದ್ದರೆ ನಿಮಗೆ ಮಸಲ್ ಸ್ಪ್ಯಾಸಮ್ ರಿಲೀವ್ ಆಗುತ್ತೆ. ಈ ರೀತಿ ಒಂದು 3-4 ವೀಕ್ಸ್ ಮಾಡಿದ್ರೆ ಗ್ರ್ಯಾಜುವಲ್ ಆಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಆಗಿ ನಿಮ್ಮ ಇರೋ ಸಿಂಪ್ಟಮ್ಸ್ಗೆ ಮೋಸ್ಟ್ ಆಫ್ ದಿಸ್ ರಿಸಾಲ್ವ್ ಆಗುತ್ತೆ ಅದು. ಯಾಕಂದರೆ ಇನ್ನೂ ಅರ್ಲಿ ಸ್ಟೇಜಲ್ಲಿದೆ, ಹಾಗಾಗಿ ಇನ್ನೊಂದು ಸ್ವಲ್ಪ ವಾರದಲ್ಲಿ ಇದು ರಿಸಾಲ್ವ್ ಆಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಸರ್, ಹಾಗೆ ನಾವು ಮಾತನಾಡ್ತಾ ಇದ್ವಿ ಈಗ ಬ್ಯಾಕ್ ಪೇನ್ಗೆ ಸಿಂಪ್ಟಮ್ಸ್ ಬಗ್ಗೆ ಹೇಳಿದ್ರೆ, ಆ್ಯಂಡ್ ಈಗ ಬ್ಯಾಕ್ ಪೇನ್ನಲ್ಲಿ ಇಷ್ಟು ಟೈಪ್ಸ್ ಅಂತ ಏನಾದರೂ ಇದೆಯಾ ಸರ್? ಅದರಲ್ಲೂ ಬ್ಯಾಕ್ ಪೇನಲ್ಲಿ ನೋಡಿ, ನಿಮಗೆ ಒಂದು ಸಿಂಪಲ್ ಕಾರಣಗಳಿಂದ ಬರುವಂಥ ಬ್ಯಾಕ್ ಪೇನ್ ಒಂದಿರುತ್ತೆ, ಇನ್ನೊಂದು ಸ್ವಲ್ಪ ಸೀರಿಯಸ್ ಕಾರಣಗಳಿಂದ ಬರುವಂಥ ಬ್ಯಾಕ್ ಪೇನು ಇನ್ನೊಂದಿರುತ್ತೆ. ಬ್ಯಾಕ್ ಪೇನ್ ಏನಿದೆ ನಿಮಗೆ, ಅದು ಒಳಗಡೆ ಆಗ್ತಾ ಇರೋಂಥ ಪ್ರಾಬ್ಲಮ್ನ ನಿಮ್ಮ ಬಾಡಿ ನಿಮಗೆ ತೋರಿಸ್ಕೊಡ್ತಾ ಇದೆ, ಈ ರೀತಿ ಏನೋ ತೊಂದರೆ ಆಗ್ತಾ ಇದೆ ಅಂತ, ನಿಮ್ಮ ಅಟೆನ್ಷನ್ ಬೇಕದಕ್ಕೆ ಅಂತ ಅದು ತೋರಿಸ್ತಾ ಇದೆ. ಅದರಿಂದ ಮತ್ತೆ ಮುಂದೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ನರ್ವ್ ಕಂಪ್ರೆಷನ್ ಆಗುತ್ತೆ, ಸ್ಪೈನಲ್ ಕಾರ್ಡ್ ಕಂಪ್ರೆಷನ್ ಆಗುತ್ತೆ, ಅಥವಾ ಬೋನ್ನಲ್ಲಿ ವೇರ್ ಅಂಡ್ ಟೇರ್ ಆಗಿರುತ್ತೆ, ಆ ರೀತಿ ಆಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ. ಓಕೆ ಸರ್, ಈಗ ಬೆನ್ನಿನ ಭಾಗದಲ್ಲಿ ಬ್ಯಾಕ್ ಪೇನ್ ಕಾಣಿಸ್ಕೊಂಡ್ರೆ ಯಾವ ಭಾಗದಲ್ಲಿ ಹೆಚ್ಚಾಗಿ ನೋವು ಕಾಣಿಸ್ಕೊಳ್ಳುತ್ತೆ ಸರ್? ಹೆಚ್ಚಾಗಿ ಕಾಣಿಸ್ಕೊಳ್ಳೋದು, ಟೆಕ್ನಿಕಲ್ ಟರ್ಮ್ ಯೂಸ್ ಮಾಡಬೇಕಂದ್ರೆ ಲಂಬರ್ ಸ್ಪೈನ್ ಅಂತ ಕರಿತೀವಿ. ಏನಿದೆ ನಮ್ಮ ಹಿಪ್ ಬೋನ್ ಏನಿದೆ ಅದರ ಮೇಲೆ ಬರುವಂಥ ಒಂದು ಅಬೌಟ್ 5-6 ಸೆಂಟಿಮೀಟರ್ಸ್ 10 ಸೆಂಟಿಮೀಟರ್ಸ್ ಏರಿಯಾ ಇರುತ್ತೆ, ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ಇಲ್ಲಿರುವಂಥ ವರ್ಟಿಬ್ರೆ ಏನಿರುತ್ತೆ ಅದರಲ್ಲಿ ಮೂವ್ಮೆಂಟ್ ಹೆಚ್ಚಿಗೆ ಇರುತ್ತೆ. ಮೇಲ್ಗಡೆ ಹೋಗ್ತಾ ಇದ್ದಂಗೆ ನಮ್ಮ ಚೆಸ್ಟ್ ವಾಲ್ ಹಿಂದೆ ಇರೋ ವರ್ಟಿಬ್ರೆನಲ್ಲಿ ಅಷ್ಟು ಮೂವ್ಮೆಂಟ್ ಇರಲ್ಲ. ಮತ್ತೆ ನಮ್ಮ ಕತ್ತಿನ ವರ್ಟಿಬ್ರೆ ಬೋನ್ಸ್ಗೆ ಬಂದರೆ ಅಲ್ಲಿ ಮೂವ್ಮೆಂಟ್ ಇರುತ್ತೆ. ಹಾಗಾಗಿ ಮೋಸ್ಟ್ ಕಾಣಿಸ್ಕೊಳೋದು ಲೋವರ್ ಪಾರ್ಟ್ ಆಫ್ ದ ಬ್ಯಾಕ್ ಅಲ್ಲಿ ಕಾಣಿಸುತ್ತೆ. ಇದಕ್ಕೆ ಕಾರಣ ಅಗೇನ್ ಈ ಬೋನ್ಸ್ ಇರೋದು 2 ಫಿಕ್ಸ್ಡ್ ಏರಿಯಾಸ್ ಇದೆ. ನಮ್ಮ ಹಿಪ್ ಬೋನ್ ಏನಿದೆ ಮತ್ತೆ ಚೆಸ್ಟ್ ವಾಲ್ ಏನಿದೆ ಅದು 2 ಫಿಕ್ಸ್ಡ್ ಏರಿಯಾಸ್. ಇದು ಮೂವ್ ಆಗ್ತಾ ಇರುತ್ತೆ. ಈ ಮೂವ್ ಆಗೋದ್ರಿಂದ ಸ್ಟ್ರೆಸ್ ಜಾಸ್ತಿ ಬೀಳುತ್ತೆ. ಆ ಸ್ಟ್ರೆಸ್ ಜಾಸ್ತಿ ಬಿದ್ದಾಗ ಇಲ್ಲಿ ಪ್ರಾಬ್ಲಮ್ ಬರುವಂತ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಹಾಗಾಗಿ ಮತ್ತೆ ಇನ್ನೊಂದೇನಾಗುತ್ತೆ, ಸುಮಾರು ಜನ ತಮ್ಮ ಬೆನ್ನನ್ನು ಯೂಸ್ ಮಾಡುವಂಥ ರೀತಿ ಸರಿ ಯೂಸ್ ಮಾಡೋದಿಲ್ಲ. ಪಾಸ್ಚರು, ನಿಂತಾಗ ಪಾಸ್ಚರ್ ಆಗಲಿ, ಕುತ್ಕೊಂಡಾಗ ಪಾಸ್ಚರು, ಅಥವಾ ಏನಾದರೂ ಎತ್ತಬೇಕಾದ್ರೆ ಆ ರೀತಿ ತುಂಬಾ ಕಾಳಜಿ ವಹಿಸದೆ ಅವರು ಮಾಡ್ತಾರೆ. ಇದು ಇಮಿಡಿಯೇಟಾಗಿ ಅವರಿಗೆ ಏನು ವ್ಯತ್ಯಾಸ ಕಾಣಿಸಲ್ಲ. ಒಂದು 6 ತಿಂಗಳು, ವರ್ಷ, 2 ವರ್ಷ ಆಗ್ತಾ ಇದ್ದಂಗೆ ಅದರ ನಂತರ ಇದರ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುತ್ತೆ. ಇದೊಂದು ರೀತಿ ಹೆಂಗೆ ಅಂದರೆ ಸ್ಮೋಕಿಂಗ್ ಮಾಡ್ದಂಗೆ. ಒಂದು ಸಿಗರೇಟಿಂದ ಯಾರಿಗೂ ತೊಂದರೆ ಆಗದೆ ಇರ್ಬೋದು, ಆದರೆ ಒಂದು 5 ವರ್ಷ ಸ್ಮೋಕ್ ಮಾಡಿದ್ರೆ ಅದರಿಂದ ತೊಂದರೆ ಬರುತ್ತೆ. ಬೆನ್ನು ನೋವು ಕೂಡ ಹಾಗೇನೆ, ಇನಿಷಿಯಲ್ ಏನು ತೊಂದರೆ ಕಾಣಿಸ್ಕೊಳ್ದೆ ಹೋದ್ರೂ ಅದೇ ರೀತಿ ಮಾಡ್ತಾ ಇರೋಂಥ ಕೆಲಸಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ರೆ ಮುಂದೆ ಒಂದು 5 ವರ್ಷ ಆದಮೇಲೆ ಅದರ ನೋವು ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಳುತ್ತೆ. ಸರ್, ಈಗ ಕೆಲವೊಬ್ರು ಅವಶ್ಯಕತೆ ಇದ್ದೇ ಇರುತ್ತೆ, ಅವ್ರು ವರ್ಕ್ ಮಾಡಲೇಬೇಕು. ಅಂಡ್ ಇವನ್ ಒಬ್ರು ಕಾಲರ್ ಕೂಡ ಹೇಳಿದ್ರು ನಾವು ಡ್ರೈವಿಂಗ್ ಮಾಡ್ತೀವಿ ಅಂತ. ಡ್ರೈವಿಂಗ್ ವರ್ಕ್ ಅಂತ ತಗೊಂಡ್ರೆ ಅವರು ಮಾರ್ನಿಂಗ್ ಟು ಈವ್ನಿಂಗ್ ವರೆಗೂ ಸೇಮ್ ವರ್ಕ್ನೇ ಮಾಡಬೇಕಾಗುತ್ತೆ. ಸೊ ಅಂತಹ ಬ್ಯಾಕ್ ಪೇನ್ ಇರುವಂತಹ ಪೇಷಂಟ್ಗಳಿಗೆ ಅವರು ಟ್ರೀಟ್ಮೆಂಟನ್ನೇ ತಗೊಳ್ಬಹುದಾ, ಅಥವಾ ಟ್ರೀಟ್ಮೆಂಟ್ ಇಲ್ಲದೆ ಸೆಲ್ಫ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ ಆ ಥರ ಏನಾದರೂ ಚಾನ್ಸಸ್ ಇದೆಯಾ ಅವ್ರಿಗೆ? ಸೆಲ್ಫ್ ಟ್ರೀಟ್ಮೆಂಟ್ ಒಂದು ಲೆವೆಲ್ ತನಕ ಒಳ್ಳೆದೇನೆ, ಉತ್ತಮನೇ. ಯಾಕಂದರೆ ಮೋಸ್ಟ್ ಬ್ಯಾಕ್ ಪೇನ್ ಮಸ್ಕ್ಯುಲರ್ ಸ್ಪ್ಯಾಸಮ್ ಇಂದ ಆಗಲಿ ಅಥವಾ ಬೇರೆ ಏನಾದರೂ ಇಮಿಡಿಯೇಟ್ ಪ್ರಾಬ್ಲಮ್ ಇಂದ ಆಗಿದ್ರೆ ಸೆಲ್ಫ್ ರಿಸಾಲ್ವಿಂಗ್ ಒಂದು 2-3 ವೀಕ್ಸಲ್ಲಿ ಕಡಿಮೆ ಆಗುತ್ತೆ. 3-4 ವೀಕ್ಸಲ್ಲಿ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಬ್ಯಾಕ್ ಪೇನ್ ಶುರು ಆಗಿ ಅದು ಕಡಿಮೆ ಆಗದೆ
ಅಥವಾ ನೀವು ಪೇಯ್ನ್ ಕಿಲ್ಲರ್ಸ್ ತೊಗೊಂಡ್ರೂ ಅದರಿಂದ ನಿಮಗೆ ಪ್ರಾಬ್ಲಮ್ ಬರ್ತಾ ಇದೆ, ಅಥವಾ ಇನ್ನೇನಾದರೂ ನಿಮಗೆ ಕಾಲಲ್ಲಿ ವೀಕ್ನೆಸ್ಸು, ಜೋಮ್ ಹಿಡಿಯೋದು ಆ ಥರ ಆಗ್ತಾ ಇದೆ ಅಂದರೆ ಅಂಥ ಟೈಮಲ್ಲಿ ನೀವು ಸೆಲ್ಫ್ ಟ್ರೀಟ್ಮೆಂಟ್ ಅಥವಾ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದು ಸರಿ ಹೋಗೋದಿಲ್ಲ. ನಿಮ್ಮ ಬ್ಯಾಕ್ ಪೇಯ್ನ್ ಏನಿದೆ ಬಂದಿದೆ, ಈಗ ಆಗ್ತಾ ಇದೆ, ಇಂಪ್ರೂವ್ ಆಗ್ತಾ ಇದೆ, ಅಥವಾ ನೀವು ಸಿಂಪಲ್ ಮ್ಯಾನೇಜ್ಮೆಂಟ್ ಮಾಡಿದ್ದೀರಾ, ಸಿಂಪಲ್ ಪೇಯ್ನ್ ಕಿಲ್ಲರ್ಸ್ ತೊಗೋತೀರಾ, ಓವರ್ ದ ಕೌಂಟರ್ ಏನು ಸಿಗುತ್ತೆ ಅದು ತೊಗೋತೀರಾ, ಅದಕ್ಕೆ ಐಸ್ ಪ್ಯಾಕ್ ಹಾಕ್ತೀರಾ ಅಥವಾ ಸಪೋರ್ಟ್ ಕೊಡ್ತೀರಾ, ಆ ರೀತಿ ಮಾಡಿ ಒಂದು 2 ವೀಕ್ಸಲ್ಲಿ ಇಂಪ್ರೂವ್ ಆಗ್ತಾ ಇದೆ ಅಂದರೆ ಅಲ್ಲಿ ತನಕ ಮಾಡ್ಬೋದು. ಓಕೆ. ಆದರೆ ಇಂಪ್ರೂವ್ ಆಗ್ತಾ ಇಲ್ಲ, ಇನ್ನೇನಾದರೂ ಪ್ರಾಬ್ಲಮ್ಸ್ ಕಾಣಿಸ್ಕೋತಾ ಇದೆ, ಅವರಿಗೆ ಜ್ವರ ಬಂದಿರ್ಬೋದು, ವೀಕ್ನೆಸ್ ಅನ್ನಿಸ್ತಾ ಇರ್ಬೋದು, ಕಾಲಲ್ಲಿ ವೀಕ್ನೆಸ್ ಇರ್ಬೋದು, ಜೋಮ್ ಹಿಡ್ದಂಗೆ ಆಗ್ಬೋದು, ಆ ರೀತಿ ಏನಾದ್ರು ಆದಾಗ ಅವರು ಮೆಡಿಕಲ್ ಅಟೆನ್ಷನ್ ತಗೋಬೇಕಾಗುತ್ತೆ. ಓಕೆ. ಅಂದರೆ ಸರ್, ಈಗ ಬ್ಯಾಕ್ ಪೇಯ್ನ್ ಅನ್ನೋದು ಕೇವಲ ಒಂದು ವ್ಯಕ್ತಿಗೆ ಬಂದಾಗ ಅದು ಜೆನೆಟಿಕಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ತಂದೆ ತಾಯಿಗೆ ಏನಾದರೂ ಒಂದು ವಯಸ್ಸಾದಂಥ ಟೈಮಲ್ಲಿ ಬಂದರೆ ಅವ್ರಿಗೂ ಸೇಮ್ ಅದೇ ಏಜಲ್ಲಿ ಬರೋ ಅಂಥದ್ದು. ಸೊ ಆ ಥರ ಏನಾದರೂ ಚಾನ್ಸಸ್ ಇರುತ್ತೆ ಸರ್? ಹೌದು, ನಮ್ಮ ಬಾಡಿಲಿರುವಂಥ ಟಿಶ್ಯೂಸ್ ಏನಿರುತ್ತೆ ಅದಕ್ಕೆಲ್ಲಾನು ಜೆನೆಟಿಕ್ ಕೋಡಿಂದಾನೇ ಅದು ಬರೋದು. ಹಾಗಾಗಿ ಇಲ್ಲಿರುವಂಥ ಸುಮಾರು ಕಂಡೀಷನ್ಸು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಅಂತ ಕರಿತೀವಿ. ಅವರು ಜೆನೆಟಿಕ್ಸಿಂದ ಅವ್ರಿಗೆ ಆಗುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಅವರು ತಡೆಗಟ್ಟಬೇಕು ಅಂದರೆ, ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಅದ್ರ ಪ್ರಿಕಾಷನ್ಸ್ ಮುಂಚಿಂದಾನೆ ತಗೊಂಡ್ರೆ ಅವರಿಗೆ ಅದು ತುಂಬಾನೇ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ ಅವರಿಗೆ. ಬಟ್ ಯಾರಿಗೆ ಬರುತ್ತೆ, ಯಾರಿಗೆ ಪ್ರಿಡಿಸ್ಪೊಸಿಷನ್ ಇದೆ ಅದು ಗೊತ್ತಾಗೋದು ಕಷ್ಟನೇ, ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವ್ರ ತಂದೆ ತಾಯಿಗೆ 60 ವಯಸ್ಸಲ್ಲಿ ಬಂದಿರ್ಬೋದು, ಇವ್ರಿಗೂ 40-45 ವಯಸ್ಸಲ್ಲಿ ಬಂದಿದ್ರೆ ಆವಾಗ ಅದು ಜೆನೆಟಿಕ್ಸ್ ಇಂದ ಬಂದಿದೆಯಾ, ಇವರು ಯೂಸ್ ಮಾಡಿರೋದ್ರಿಂದ ಬಂದಿದೆಯಾ, ಅದು ಸೆಪರೇಟ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಏನಾಗುತ್ತೆ, ಪ್ರಿಡಿಸ್ಪೋಸ್ ಆಗಿದ್ರೆ ನಿಮಗೆ ಅದು ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಅದ್ರ ಬಗ್ಗೆ ಮುಂಚೆಯಿಂದನೇ ಕಾಳಜಿ ವಹಿಸಿದ್ರೆ ಆವಾಗ ನಿಮಗೆ ಅದು ಬರುವಂತ ಚಾನ್ಸಸ್ ಕಡಿಮೆ ಆಗುತ್ತೆ, ಅಥವಾ ಬಂದ್ರೂ ಅಷ್ಟು ಸಿವಿಯರ್ ಆಗಿ ಬರೋದಿಲ್ಲ. ಓಕೆ ಸರ್. ಅಂಡ್ ಈಗ ಕೆಲವೊಬ್ಬರಿಗೆ ಒಬೆಸಿಟಿ ಅಂದರೆ ದೇಹದ ತೂಕ ಹೆಚ್ಚಾಗಿರುತ್ತೆ, ಅಂಥವರಲ್ಲಿ ಏನಾದರೂ ಸ್ವಲ್ಪ ಬೇಗ ಬೆನ್ನು ಕಾಣಿಸ್ಕೊಳ್ಳೋ ಚಾನ್ಸಸ್ ಏನಾದರೂ ಇರುತ್ತೆ? ನಮ್ಮ ಬಾಡಿ ವೆಯ್ಟಲ್ಲಿ 1 ಕಿಲೋ ಇದ್ದರೆ ಅದ್ರದ್ದು 3 ಟೈಮ್ಸ್ ವೆಯ್ಟು ನಮ್ಮ ಸ್ಪೈನ್ ಮೇಲೆ ಬೀಳುತ್ತೆ. ಅದ್ರದ್ದು ಫೋರ್ಸಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ 3 ಟೈಮ್ಸ್ ವೆಯ್ಟ್ ಸ್ಪೈನ್ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ಎವ್ರಿ ಕಿಲೋ ಓವರ್ ವೆಯ್ಟ್ ಇದ್ರೆ ಅದ್ರ 3ರಷ್ಟು ಭಾರ ಆ ಸ್ಪೈನ್ ಮೇಲೆ ಹೋಗ್ತಾ ಇದೆ. ಒಬೆಸಿಟಿ ಇಂದ ಬರುವಂತ ಪ್ರಾಬ್ಲಮ್ 1 ಕಿಲೋಗೂ ಕೂಡ. ಸೊ ನಮ್ಗೆಲ್ಲರಿಗೂ ಒಂದು ನಾರ್ಮಲ್ ರೇಂಜ್ ಇರುತ್ತೆ ವೆಯ್ಟ್. ಆ ರೇಂಜಲ್ಲಿ ಇದ್ರೆ ನಮ್ಮ ಮಸಲ್ಸ್ ಆಗಲಿ ಬೋನ್ ಆಗಲಿ ಅದರ ಸ್ಟ್ರೆಂತ್ ಪ್ರಕಾರ ಅದು ಕೆಲಸ ಮಾಡ್ತಾ ಇರುತ್ತೆ. ಬಟ್ ನೀವು ಅದೇನೇ ಇನ್ನೊಂದು 10 kg 15 kg ತೂಕ ಜಾಸ್ತಿ ಇದ್ರೆ ಅದ್ರ ಆ ಸ್ಟ್ರಕ್ಚರ್ ಏನಿದೆ ಆ ವೆಯ್ಟ್ ತಗೊಳಕ್ಕಾಗಲ್ಲ. ಈಗ ನೀವು ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಇಷ್ಟು ಹೈಟ್ ಕಟ್ಟಬೇಕು ಅಂದ್ರೆ ಇಷ್ಟು ದೊಡ್ಡ ಪಿಲ್ಲರ್ ಹಾಕಬೇಕು. ಸಣ್ಣ ಪಿಲ್ಲರ್ ಹಾಕ್ಬಿಟ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೆ ಅದು ನಿಲ್ಲೋದಿಲ್ಲ. ಎಕ್ಸಾಕ್ಟ್ ಸೇಮ್ ಅನಾಲಜಿ ಇದರಲ್ಲೂ ಕೂಡ ಅವರು ಅಷ್ಟು ಸೈಜ್ ಅವರಿಗೆ ಇಷ್ಟು ಬೋನ್ ಅಂತ ಬಿಲ್ಡ್ ಆಗಿರುತ್ತೆ. ಅವ್ರು ಎಕ್ಸೆಸ್ ವೆಯ್ಟ್ ಹಾಕಿದ್ರೆ ಅದು ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ ನೋವು ಜಾಸ್ತಿ ಆಗುತ್ತೆ, ಅವ್ರಿಗೆ ಬರುವಂಥ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಅವರು ತೂಕ ಕಡಿಮೆ ಮಾಡಿದ್ರೆ ಅದರಿಂದ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬರುತ್ತೆ. ಸುಮಾರು ಜನದಲ್ಲಿ ಆ ಡಿಫ್ರೆನ್ಸ್ ಕಾಣುತ್ತೆ. ನಮ್ಮ ಹತ್ರ ಬರ್ತಾರೆ, ನನಗೆ ತುಂಬಾನೇ ಬೆನ್ನೋವಿದೆ, ನನಗೆ ಏನು ಮಾಡೋಕ್ಕಾಗೋದಿಲ್ಲ, ಈಗ ಕಷ್ಟ ಇದೆ ಅಂತ. ಸ್ಕ್ಯಾನ್ ಮಾಡಿಸಿದ್ರೆ ಅದರಲ್ಲಿ ಹೆಚ್ಚಿಗೆ ನಾವು ಶಸ್ತ್ರಚಿಕಿತ್ಸೆ ಮಾಡಿ ಬದಲಾಯಿಸೋದಂತ ಏನೂ ಇರೋದಿಲ್ಲ. ಅಂಥವ್ರಿಗೆ ನಾವು ಡಯಟ್ರಿ ಅಡ್ವೈಸ್ ಕೊಟ್ಟು ನ್ಯೂಟ್ರಿಷನಿಸ್ಟ್ನ ತೋರಿಸಿ ಅವರು ತೂಕ ಕಡಿಮೆ ಆಗ್ತಾ ಇದ್ದಂಗೆ ಅವರು ಸುಮಾರು ಬೆನ್ನು ನೋವು ಕಡಿಮೆ ಆಗೋಗುತ್ತೆ. 100% ಹೋಗದೆ ಇರ್ಬೋದು, ಆದರೆ ಅವರ ಸಾಮಾನ್ಯ ಜೀವನ ನಡೆಸ್ಕೊಳ್ಳೋ ಅಷ್ಟು ಅವ್ರ ಬೆನ್ನು ನೋವು ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ನಾವು ಬಂದಿದ್ದು ಪೇಷಂಟ್ಗೆ ಸುಮಾರು ಜನಕ್ಕೆ ಅದೇ ಹೇಳೋದು, ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ, ಆದಷ್ಟು ಓವರ್ ವೆಯ್ಟ್ ಒಬೆಸಿಟಿ ಆಗೋದನ್ನು ಅವಾಯ್ಡ್ ಮಾಡಿದ್ರೆ ಲಾಂಗರ್ ಟರ್ಮ್ ಅವರಿಗೆ ಬೆನ್ನು ನೋವು ಒಂದೇ ಅಲ್ಲ, ಜಾಯಿಂಟ್ ಆರ್ಥರೈಟಿಸ್ ಆಗಲಿ ಬೇರೆ ಪ್ರಾಬ್ಲಮ್ಸ್ ಆಗಲಿ ಎಲ್ಲ ಬರೋದು ಕಡಿಮೆ ಆಗುತ್ತೆ. ಓಕೆ ಸರ್. ಈಗ ಬ್ಯಾಕ್ ಪೇಯ್ನ್ ಅಂತ ತಗೊಂಡಾಗ ಬ್ಯಾಕ್ ಪೇಯ್ನನ್ನು ಜಸ್ಟ್ ಟ್ಯಾಬ್ಲೆಟಿಂದನೇ ಕ್ಯೂರ್ ಮಾಡಬಹುದಾ, ಅಥವಾ ಸರ್ಜರಿ ಮಾಡಬೇಕು ಅಂದರೆ ಯಾವೊಂದು ಸ್ಟೆಪ್ಗೆ ಹೋದಾಗ ಸರ್ಜರಿ ಅವಶ್ಯಕತೆ ಇರುತ್ತೆ ಸರ್? ಕೆಲವೊಂದು ಬ್ಯಾಕ್ ಪೇನ್ಸ್ ಬಂದರೆ ಅವನ್ನ ಟ್ಯಾಬ್ಲೆಟಲ್ಲಿ ಕಂಟ್ರೋಲ್ ಮಾಡ್ತೀವಿ. ಕೆಲವೊಂದು ಕಂಡೀಷನ್ಸ್ ಇರ್ತವೆ. ಈಗ ನಿಮಗೆ ಸ್ಪೈನಲ್ ಕೆನಾಲ್ ಅಂತ ಬರುತ್ತೆ, ಅದರಲ್ಲಿ ಏನಾದರೂ ನರಗಳ ಮೇಲೆ ಒತ್ತಡ ಜಾಸ್ತಿ ಆಗಿದ್ರೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡೇನೆ ಅದನ್ನ ಕ್ಲಿಯರ್ ಮಾಡಬೇಕಾಗತ್ತೆ. ಇನ್ನು ಕೆಲವು ಸರಿ ಏನಾಗುತ್ತೆ, ಆ ಸ್ಪೈನಲ್ ಕಾರ್ಡಿಂದ ನರ ಎಲ್ಲಿ ಹೊರಗಡೆ ಬರುತ್ತೆ ಅದ್ರ ಮೇಲೆ ಪ್ರೆಷರ್ ಬಿದ್ದಿರುತ್ತೆ, ಅಂಥದಕ್ಕೂ ನಾವು ಸರ್ಜರಿ ಮಾಡೇನೆ ಅದನ್ನ ನಾವು ಕ್ಯೂರ್ ಮಾಡಬೇಕಾಗುತ್ತೆ. ಆದರೆ ಪ್ಯೂರ್ಲಿ ಬ್ಯಾಕ್ ಪೇಯ್ನಿಗೆ ಸರ್ಜರಿ 100% ಎಫೆಕ್ಟಿವ್ ಇಲ್ಲ. ಯಾಕಂದರೆ ಪ್ಯೂರ್ಲಿ ಬ್ಯಾಕ್ ಪೇಯ್ನು ಬರೋದಕ್ಕೆ ಸುಮಾರು ಕಾರಣಗಳಿರ್ತವೆ. ಒಂದು ಮಸಲ್ ವೇರ್ಔಟ್ ಆಗಿರುತ್ತೆ, ಬೋನ್ ವೇರ್ಔಟ್ ಆಗಿರುತ್ತೆ, ಅಥವಾ ಜಾಯಿಂಟ್ಸ್ ವೇರ್ಔಟ್ ಆಗಿರುತ್ತೆ. ಅದರಿಂದ ಅಷ್ಟೆಲ್ಲ ಕಾರಣಗಳಿರುತ್ತೆ. ಹಾಗಾಗಿ ನಾವು ಯಾವುದನ್ನ ತೆಗೆದು ಮಾಡಬೇಕು ಅಂತ ತಿಳಿಯೋದು ಕಷ್ಟ ಆಗುತ್ತೆ. ಬಟ್ 50% ಸಕ್ಸಸ್ ರೇಟ್ ಜನರಲಿ ವರ್ಲ್ಡ್ ವೈಡ್ ಕೋಟ್ ಮಾಡ್ತಾರೆ ಪ್ಯೂರ್ಲಿ ಬ್ಯಾಕ್ ಪೇಯ್ನ್ಗೆ ಸರ್ಜರಿ ಮಾಡಿದ್ರೆ. ಬಟ್ ಆ ಸರ್ಜರಿ ಮಾಡೋದಕ್ಕೆ ಬೇರೆ ಕಾರಣಗಳೇನು ಅಂದರೆ
ಕಾಲಲ್ಲಿ ವೀಕ್ನೆಸ್ ಬರೋದು, ಕಾಲು ನೋವು ಜಾಸ್ತಿ ಬರೋದು, ನಮ್ನೆಸ್ ಬರೋದು, ಆ ರೀತಿ ಏನಾದರೂ ಬಂದರೆ ಅಥವಾ ಅವರ ಬವೆಲ್ ಬ್ಲಾಡರ್ ಕಂಟ್ರೋಲ್ ಏನಾದರೂ ಅಫೆಕ್ಟ್ ಆದರೆ ಅಂಥ ಕಂಡೀಷನ್ಸ್ಗೆ ಸರ್ಜರಿ ಮಾಡಿದ್ರೆ ಹೈ ಚಾನ್ಸ್ ಆಫ್ ಸಕ್ಸಸ್ ಇದೆ. ಪ್ಯೂರ್ಲಿ ಬ್ಯಾಕ್ ಪೇಯ್ನ್ಗೆ ಸರ್ಜರಿ ಇಸ್ ದ ಲಾಸ್ಟ್ ರಿಸಾರ್ಟ್. ಅದಕ್ಕೆ ಮುಂಚೆ ನಾವು ಎಲ್ಲ ಪ್ರಯತ್ನ ಮಾಡಿ ಏನೂ ಆಗಲಿಲ್ಲ ಅಂದರೆ ಸರ್ಜರಿ ಕನ್ಸಿಡರ್ ಮಾಡ್ಬೋದು. ಅದರಿಂದನೂ ಅವ್ರ ಬ್ಯಾಕ್ ಪೇಯ್ನ್ ಕಡಿಮೆ ಆಗುತ್ತೆ ಅಂತ ಹೇಳೋದು ಕಷ್ಟ. 50% ಚಾನ್ಸ್ ಆಫ್ ಸಕ್ಸಸ್ ಇರುತ್ತೆ ಅಷ್ಟೇ. ಹಾಗಾಗಿ ಪ್ರಿವೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಮೇಂಟೈನಿಂಗ್ ಅನ್ ಐಡಿಯಲ್ ವೆಯ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಲುಕಿಂಗ್ ಆಫ್ಟರ್ ಯುವರ್ ಬ್ಯಾಕ್, ನಿಮ್ಮ ಬೆನ್ನನ್ನು ನೀವು ನೋಡ್ಕೊಳ್ಳೋದು ತುಂಬಾನೇ ಅವಶ್ಯಕತೆ ಇದೆ. ಓಕೆ ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ, ಇವತ್ತಿನ ಹೆಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ಬ್ಯಾಕ್ ಪೇನ್, ಬೆನ್ನು ನೋವಿನ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ಬೆನ್ನು ನೋವು ಹೇಗೆ ಬರುತ್ತೆ ಅಂಡ್ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟನ್ನು ತಗೊಳ್ಬಹುದು, ಯಾವ ಕಾರಣಕ್ಕೆ ಬರುತ್ತೆ, ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ 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 ಸರ್, ದಯವಿಟ್ಟು ಸ್ವಲ್ಪ ಜೋರಾಗಿ ಮಾತಾಡಿ. ತಮ್ಮ ಹೆಸರು? ಸಂಪತ್ ಅಂತ. ಸಂಪತ್ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್, ಬೆಂಗಳೂರಿಂದ ಕಾಲ್ ಮಾಡ್ತೀನಿ. ಬ್ಯಾಂಗ್ಳೂರಿಂದ. ಸಂಪತ್ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಹಲೋ, ಹೇಳಿ ಸಂಪತ್ ಅವರೇ. ಸರ್, ಅದು ಬ್ಯಾಕ್ ಪೇನ್ ಇದೆ, ಆಮೇಲೆ ಬಾಡಿ ಪೇನ್ ಬರ್ತಾ ಇದೆ ಸರ್ ನಂಗೆ ಯಾವಾಗ್ಲೂ. ಸೊ ಹಾಗಾಗಿ ಅದಕ್ಕೆ ಏನಾದ್ರು ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ವಿಚಾರಿಸ್ಬೇಕಿತ್ತು. ಸೊ ಹಾಗಾಗಿ ನಿಮಗೆ ಎಷ್ಟು ಟೈಮಿಂದ ಈ ಥರ ಬ್ಯಾಕ್ ಪೇನ್ ಮತ್ತು ಬಾಡಿ ಪೇನ್ ಬರ್ತಾ ಇದೆ? ಸರ್, ಅದೊಂದು 6-7 ಮಂತ್ಸ್ ಇಂದ ಜಾಸ್ತಿ. ಅದ್ರ ಬಗ್ಗೆ ವಿಚಾರಿಸ್ಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ ಸರ್ ನಿಮಗೆ. ನಿಮ್ಮ ವಯಸ್ಸೆಷ್ಟು ಸಂಪತ್ ಅವರೇ? ಸರ್, 26. ನೀವು ಇದಕ್ಕೆ ಮುಂಚೆ ಏನಾದ್ರೂ ಬೇರೆ ಏನಾದ್ರು ತೊಂದರೆ ಆಗಿತ್ತಾ? ಈಗ ಕೆಲವರಿಗೆ ಚಿಕನ್ ಗುನ್ಯಾ ಅಂತ ಬರುತ್ತೆ, ಅದು ಬಂದ ನಂತರ ಅವರಿಗೆ ಇಷ್ಟೆಲ್ಲ ನೋವು ಬರುತ್ತೆ, ಅಥವಾ ಇನ್ಯಾವುದಾದ್ರು ರೀತಿ? ಆ ಥರ ಎಲ್ಲ ಏನಾಗಿಲ್ಲ. ಓಕೆ. ಬೇರೆ ಇನ್ಯಾರಾದ್ರೂ ಮನೇಲಿ ಯಾರಿಗಾದ್ರೂ ಈ ರೀತಿ ತೊಂದರೆ ಇರೋದು ಹಂಗೇನಾದ್ರು ಆಗಿದೆಯಾ? ಬ್ಯಾಕ್ ಪೇನ್ ಇಲ್ಲ ಸರ್, ಯಾರಿಗೂ ಇಲ್ಲ. ಬ್ಯಾಕ್ ಪೇನ್ ಬರೋದಾಗ್ಲಿ ಅಥವಾ ಜನರಲ್ ಬಾಡಿ ಪೇನ್ ಅಂತ ಬರುವಂಥದ್ದು ಆ ರೀತಿ ಯಾರಿಗಾರು ಆಗಿದೆಯಾ? ಅಂದ್ರೆ ಅಮ್ಮಂಗೆ ಆಕ್ಸಿಡೆಂಟ್ ಆಗಿತ್ತು, ಸೊ ಹಾಗಾಗಿ ಅವ್ರಿಗೆ ಕಾಲ್ ಪೇನ್ ಇದೆ, ಅದು ಬಿಟ್ಟು ಏನೇನು ಇಲ್ಲ ಸರ್. ಓಕೆ. ಇದುವರೆಗೂ ನೀವೇನು ಚಿಕಿತ್ಸೆ ತಗೊಂಡಿದ್ದೀರಾ ಅದಕ್ಕೆ? ಅಲ್ಲ ಸರ್, ಇದುವರೆಗೂ ಅದಕ್ಕೆ ಏನು ಟ್ರೀಟ್ಮೆಂಟ್ ಏನು ತಗೊಂಡಿದ್ದೀರಾ ಅದಕ್ಕೆ? ಸರ್, ಟ್ರೀಟ್ಮೆಂಟ್ ಅಂತೆಲ್ಲ ಏನಿಲ್ಲ, ಸುಮ್ಮನೆ ಔಷಧಿ ಹಚ್ಕೊಂತೀನಿ ಅಷ್ಟೇ. ಓಕೆ. ಇದು ಡಾಕ್ಟರ್ ಆಡ್ತಾ ಹಚ್ತಾ ಇದ್ದೀನಿ. ಓಕೆ. 6 ತಿಂಗಳಿಂದ ನಿಮಗೆ ಕಡಿಮೆ ಆಗಿಲ್ಲ ಆ ರೀತಿ? ಇಷ್ಟೊಂದು ಆಗಿದೆ. ಹಾಂ. ಬಟ್ ಹೆಂಗೆ ಅಪ್ಸ್ ಅಂಡ್ ಡೌನ್ಸ್ ಅದು. ಓಕೆ. ಬಟ್ ಅಂದರೂ ನಮಗೆ ಕರೆ ಮಾಡಿ ಕೇಳುವಷ್ಟು ನಿಮಗೆ ಅದು ತೊಂದರೆ ಕೊಡ್ತಾ ಇದೆ ಜೀವನದಲ್ಲಿ. ಅದಕ್ಕೆ ಅಂದರೆ ನೀವು ಇದನ್ನು ಒಂದು ಸಾರಿ ಸ್ಪೆಷಲಿಸ್ಟಿಗೆ ತೋರಿಸೋದು ಒಳ್ಳೆಯದೇನೆ. ಯಾಕಂದರೆ ನಾನು ಮುಂಚೆ ಒಬ್ಬರಿಗೆ ಹೇಳ್ದಂಗೆ ಫೋನ್ನಲ್ಲಿ ನಾನು ಪೂರ್ತಿ ಹಿಸ್ಟ್ರಿ ತೊಗೊಂಡು ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಕರೆಕ್ಟು ಹಿಸ್ಟ್ರಿ ತೊಗೊಂಡು ನಿಮ್ಮನ್ನು ಎಕ್ಸಾಮಿನ್ ಮಾಡಿ ಅಸೆಸ್ ಮಾಡಿ ಆವಾಗ ಬ್ಲಡ್ ಟೆಸ್ಟ್ ಏನಾದ್ರು ಬೇಕಿದ್ರೆ ಮಾಡಿಸ್ಬೇಕಾಗತ್ತೆ. ಆ ರೀತಿ ಮಾಡಿದ್ರೆ ನಿಮಗೆ ಒಳ್ಳೆ ಚಿಕಿತ್ಸೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಫೋನ್ನಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸಂಪತ್ ಅವರೇ. ಅಂಡ್ ಸರ್ ಕೂಡ ಹೇಳಿದ್ರು, ಯಾವುದೇ ಒಂದು ಪ್ರಾಬ್ಲಮ್ ಇದ್ದಾಗ ಅದು ಜಸ್ಟ್ ಪ್ರಾಬ್ಲಮ್ ಏನಿದೆ, ಏನಕ್ಕೆ ಇರಬಹುದು ಅಂತ ತಿಳ್ಕೊಬೋದೇ ಹೊರತು ಕಂಪ್ಲೀಟ್ ಆಗಿ ನಾವು ಅದನ್ನ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂಗೆ ಭೇಟಿ ಕೊಟ್ಟರೆ ನೀವು ಡಾಕ್ಟರ್ ಜೊತೆ ಫೇಸ್ ಟು ಫೇಸ್ ಮಾತಾಡಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ತಿಳ್ಕೊಬಹುದು. ಹಾಗೆ ಅದಕ್ಕೆ 100% ಟ್ರೀಟ್ಮೆಂಟ್ ಅನ್ನ ಕೂಡ ತಗೊಳ್ಬಹುದು ಅಂತ ಹೇಳ್ತಾ, ಇನ್ನು ಬೆನ್ನು ನೋವಿನ ಬಗ್ಗೆ ಮಾತಾಡೋದಕ್ಕೆ ಸಾಕಷ್ಟು ಪ್ರಶ್ನೆಗಳು ನನ್ನಲ್ಲಿ ಉಳಿದಿವೆ. ಅದಕ್ಕೂ ಮುಂಚೆ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಸಣ್ಣ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬೆನ್ನು ನೋವಿನ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ನ ನೀವೇನಾದರೂ ಫೇಸ್ ಮಾಡ್ತಿದ್ರೆ ನಮಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿದೆ. ದಯವಿಟ್ಟು ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ, ಡಿಸ್ಟರ್ಬೆನ್ಸ್ ಇದ್ದ ಪ್ಲೇಸ್ನಲ್ಲಿ ಬಂದು ಮಾತನಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಆರೋಗ್ಯದ ಯಾವುದೇ ಸಮಸ್ಯೆಗೂ ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂನಲ್ಲಿ ನೀವು ಸೂಕ್ತವಾದ ಚಿಕಿತ್ಸೆಯನ್ನು ತಗೊಳ್ಬಹುದು. ವಿಳಾಸ ಹಾಗೆ ದೂರವಾಣಿ ಸಂಖ್ಯೆ ಎರಡು ಕೂಡ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿದೆ ಅಂತ ಹೇಳ್ತಾ ಮತ್ತೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್, ನಾವು ಮಾತನಾಡ್ತಾ ಇದ್ವಿ ಬ್ಯಾಕ್ ಪೇನ್ಗೆ ಸರ್ಜರಿ ಆರ್ ಟ್ಯಾಬ್ಲೆಟ್ ಇಂದ ಹೇಗೆ ಯಾವ ಒಂದು ಮೂಮೆಂಟ್ ಅಲ್ಲಿ ಸರ್ಜರಿಯನ್ನೇ ಮಾಡಬೇಕಾಗುತ್ತೆ ಅಂತ. ಇನ್ ಕೇಸ್ ಬ್ಯಾಕ್ ಪೇನ್ ಇರುವಂತಹ ವ್ಯಕ್ತಿಗಳಿಗೆ ಮಣಿಪಾಲ್ ಹಾಸ್ಪಿಟಲ್ ನಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ, ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಸರ್? ಅವರು ಮೊದಲು ಬಂದಾಗಿಂದ ಗೆಟ್ ಅ ಪ್ರಾಪರ್ ಅಸೆಸ್ಮೆಂಟ್. ಅಂದರೆ ಇದರಲ್ಲಿ ಮೇಯ್ನ್ ಇಶ್ಯೂ ಏನಿರುತ್ತೆ, ಪ್ರಾಪರ್ ಅಸೆಸ್ಮೆಂಟ್, ಹಿಸ್ಟ್ರಿ ಅದೆಲ್ಲ ತಗೊಂಡು ಮ್ಯಾನೇಜ್ಮೆಂಟ್, ಸ್ಟಾರ್ಟಿಂಗ್ ಮ್ಯಾನೇಜ್ಮೆಂಟ್. ತಿರ್ಗಾ ನೆಕ್ಸ್ಟ್ ಅವರಿಗೆ ಶಸ್ತ್ರಚಿಕಿತ್ಸೆ ಬೇಕಾದರೆ ನಮ್ಮಲ್ಲಿ ಫುಲ್ಲಿ ಎಕ್ವಿಪ್ಡ್ ಆಪರೇಟಿಂಗ್ ಥಿಯೇಟರ್
ಫುಲ್ಲಿ ಎಕ್ವಿಪ್ಮೆಂಟ್ ಎಲ್ಲ ಅವೈಲೇಬಲ್ ಇದೆ. ಮೈಕ್ರೋಸ್ಕೋಪಿಕ್ ಸರ್ಜರಿ ಕೂಡ ನಾವು ಮಾಡ್ತೀವಿ. ಮೈಕ್ರೋಸ್ಕೋಪಿಕ್ ಡಿಸ್ಕೆಕ್ಟಮಿ ಆಗಲಿ, ಮೈಕ್ರೋಸ್ಕೋಪಿಕ್ ನೆಕ್ ಸರ್ಜರಿ ಅದೆಲ್ಲನೂ ಮಾಡ್ತೀವಿ. ಸರ್ಜರಿ ಮಾಡುವಂಥ ಅವಶ್ಯಕತೆ ಇಲ್ಲದೆ ಹೋದರೆ ಅವರಿಗೆ ನೆಕ್ಸ್ಟ್ ನಾವು ಪೇಯ್ನ್ ಮ್ಯಾನೇಜ್ಮೆಂಟ್. ಓಕೆ ಸರ್, ಕಾಲರ್ ಇದ್ದಾರೆ ಸರ್, ಮಾತನ್ನ ಮುಂದುವರಿಸೋಣ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ಸರಿಯು. ಸರಯು. ಸರಯು ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ. ಬ್ಯಾಂಗ್ಳೂರಿಂದ. ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿಮ್ಮ. ಸರ್, ನಮ್ಮ ತಾಯಿಯವರಿಗೆ ತುಂಬಾ ಹಿಪ್ಸ್ ಮೇಲ್ಗಡೆ ನೋವು ಬರುತ್ತೆ ಸರ್. ಅವ್ರ ಹೌಸ್ ವೈಫ್. ಮಾಮೂಲಿ ನಮ್ಮ ನರ್ಸಿಂಗ್ ತೋರಿಸಿದ್ವಿ, ಅದು ಸ್ವಲ್ಪ ಕ್ಲಿಯರ್ ಆಗಿದೆ ಸರ್. ಅದನ್ನ ಏನ್ ಮಾತ್ರ ಕಂಟಿನ್ಯೂ ಮಾಡ್ಬೇಕಾ ಇಲ್ಲ ಯಾವ ತರ ಮಾಡ್ಬೇಕು ಅಂತ. ನಿಮ್ಮ ತಾಯಿಗೆ ವಯಸ್ಸೆಷ್ಟು? 48 ಸರ್ ಇವಾಗ. ಓಕೆ, ಎಷ್ಟು ಟೈಮಿಂದ ಅವ್ರಿಗೆ ಈ ರೀತಿ ನೋವಿದೆ? ಒನ್ ಮಂತ್ ಇಂದ ಇತ್ತು, ತಗೊಂಡ ಕಡಿಮೆ ಆಯ್ತು. ಆದ್ರೆ ಇವಾಗ ಕಂಟಿನ್ಯೂ ಆಗಿದೆ ಸರ್ ಅದು. ಅವ್ರಿಗೆ ಬರೇ ಬೆನ್ನು ನೋವು ಇದೆಯಾ ಅಥವಾ ಕಾಲಲ್ಲಿ ಎಲ್ಲಾದ್ರೂ ನೋವು, ಜೋಮು ಆ ರೀತಿ ಏನಾದ್ರು ಬಂದಿದ್ಯಾ? ಸ್ಟಾರ್ಟಿಂಗ್ ಅಲ್ಲಿ ಕಾಲ್ ನೋವು ಇತ್ತು ಸರ್, ಇವಾಗ ಏನಿಲ್ಲ, ಬರೀ ಬೆನ್ನಲ್ಲಿ ಮಾತ್ರ ನೋವು ಕಾಣಿಸ್ಕೊತಾ ಇದೆ. ಮಾತ್ರೆಗಳು ತಗೋತಾ ಇದಾರ ಈಗ? ಇವಾಗ ತಗೋತಾ ಇದಾರೆ ಸರ್. ಅದೇ ಅವ್ರಿಗೆ ನೋವು ಕಡಿಮೆ ಆದ್ಮೇಲೆ ಬಿಟ್ಬಿಟ್ಟಿದ್ರು, ಈಗ ಕಡಿಮೆ ಆಯ್ತು, ಈಗ ಜಾಸ್ತಿ ಆಗಿರುತ್ತೆ, ಈಗ ತಗೋತಾ ಇದಾರೆ. ಕಂಟಿನ್ಯೂ ಮಾಡ್ತಾ ಇರ್ಬೇಕಾ ಇಲ್ಲ ಅಂದ್ರೆ ಈಗ ಡ್ರಾಪ್ ಮಾಡ್ಬೇಕಾ? ಒಂದು ಸಾರಿ ನೋವು ಶುರು ಆಗಿ ನಿಮಗೆ ಮಾತ್ರೆಗಳಿಂದ ಅದರಿಂದ ಬೆನಿಫಿಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದನ್ನು ಅಟ್ಲೀಸ್ಟ್ ಒಂದು 6ರಿಂದ 8 ವಾರ ನೀವು ಕಂಟಿನ್ಯೂ ಮಾಡಿದ್ರೆ ನೋವು ನಿಧಾನವಾಗಿ ಕಡಿಮೆ ಆಗುತ್ತೆ. ಅಕಸ್ಮಾತ್ ನೋವು ಕಡಿಮೆ ಆಗ್ತಾ ಇಲ್ಲ ಅಥವಾ ನೋವು ಜಾಸ್ತಿ ಆಗ್ತಾ ಇದೆ ಅಥವಾ ನಿಮಗೆ ಇನ್ನೆಲ್ಲಾದ್ರೂ ನೋವು ಬರ್ತಾ ಇದೆ, ಕಾಲಲ್ಲಿ ನೋವು ಬರೋದಾಗ್ಲಿ, ಕಾಲಲ್ಲಿ ಜೋಮ್ ಹಿಡಿಯೋದಾಗ್ಲಿ, ಆ ರೀತಿ ಆಗ್ತಾ ಇದೆ ಅಂತಿದ್ರೆ ಆವಾಗ ನೀವು ಮತ್ತೆ ಇನ್ನೊಂದು ಸಾರಿ ತೋರಿಸ್ಬೇಕಾಗತ್ತೆ. ಆದರೆ ಇವಾಗ ಶುಗರ್ ಇದೆ, ಅದಕ್ಕೋಸ್ಕರ ಆ ಮಾತ್ರೆ ಇದು ತಗೋಬೋದಾ ಸರ್? ತಗೋಬೋದು, ಅದರಿಂದ ಏನು ತೊಂದರೆ ಇಲ್ಲ. ಆದರೆ ಕೆಲವೊಂದು ಮಾತ್ರೆಗಳನ್ನ ಆ್ಯಂಟಿ ಇನ್ಫ್ಲಮೇಟ್ರಿ ಅಂತೀವಿ, ಬ್ರೂಫೆನ್ ಆಗಲಿ ಡಿಕ್ಲೋಫೆನಾಕ್ ಅಂತ ಬರುತ್ತೆ, ಆ ಮಾತ್ರೆಗಳನ್ನ ಅವಾಯ್ಡ್ ಮಾಡಿದ್ರೆ ಉತ್ತಮ. ಯಾಕಂದರೆ ಡಾಕ್ಟರ್ ಸಜೆಷನ್ ತಗೊಂಡೇ ತಗೋತಾ ಇದೀವಿ. ಕಂಟಿನ್ಯೂ ಮಾಡಬಹುದಲ್ಲ ಸರ್? ಅದನ್ನು ಕಂಟಿನ್ಯೂ ಮಾಡ್ಬೋದು. ನೀವು ಮತ್ತೆ ಇನ್ನೊಂದು ಸಾರಿ ಕ್ಲಾರಿಫೈ ಮಾಡ್ಕೊಳ್ಳಿ ಅವರಿಗೆ, ಯಾಕಂದರೆ ಡಯಾಬಿಟಿಸ್ ಇರೋದ್ರಿಂದ ಕೆಲವು ಮಾತ್ರೆಗಳನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಡಯಾಬಿಟಿಕ್ಸಲ್ಲಿ. ಬಟ್ ಅವರಿಗೆ ಅದರಿಂದ ಬೆನಿಫಿಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರ ಹತ್ರ ಕನ್ಫರ್ಮ್ ಮಾಡಿಕೊಂಡು ಇನ್ನೊಂದು ಕೆಲವು ವಾರ ತಗೊಂಡು ಕಂಟಿನ್ಯೂ ಮಾಡಲಿ. ಅದು ಹಾಗೆ ಕ್ರಮೇಣ ಅದು ಕಡಿಮೆ ಆಗುತ್ತೆ. ಸ್ವಲ್ಪ ಸಮಯ ತಗೊಳುತ್ತೆ, ಆದರೂ ಕ್ರಮೇಣ ಅದು ಕಡಿಮೆ ಆಗುತ್ತೆ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಸರಯ್ಯ ಅವರೇ. ನಿಮ್ಮ ತಾಯಿಗೆ ಹೆಚ್ಚಿಗೆ ಪ್ರಾಬ್ಲಮ್ ಇದ್ರೆ ಆದಷ್ಟು ಬೇಗ ನೀವು ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂನಲ್ಲಿ ಟ್ರೀಟ್ಮೆಂಟ್ನ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಸರ್, ನಾವು ಮಾತನಾಡ್ತಾ ಇದ್ವಿ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ. ಸೊ ಹಾಗೆ ನಾನು ಹೇಳ್ದಂಗೆ ಶಸ್ತ್ರಚಿಕಿತ್ಸೆ ಒಂದು ಆಯಿತು. ಅದು ಬಿಟ್ಟು ಯಾರಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇರೋದಿಲ್ಲ ಅಂತ ಅವರಿಗೆ ನಾವು ಏನು ಕರಿತೀವಿ, ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಓಕೆ. ಸೊ ಹಾಗಾಗಿ ಏನಂದರೆ ನಾವು ನೋಡಿಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅವ್ರನ್ನ ಕಳಿಸೋದಿಲ್ಲ. ಅವರಿಗೆ ನಾವು ಫುಲ್ ಸಪೋರ್ಟ್ ಅವೈಲೇಬಲ್ ಇದೆ, ಡೆಡಿಕೇಟೆಡ್ ಫಿಸಿಯೋಥೆರಪಿ ಅವೈಲೇಬಲ್ ಇದೆ. ಸೊ ಅವರ ಬ್ಯಾಕ್ ಮಸಲ್ ಇಂಪ್ರೂವ್ ಮಾಡೋದು ಮತ್ತು ಕೋರ್ ಸ್ಟ್ರೆಂತ್ ಅಂತ ಬರುತ್ತೆ, ಕೋರ್ ಮಸಲ್ಸ್ ಅಂತ ಬರುತ್ತೆ, ಅದನ್ನು ಇಂಪ್ರೂವ್ ಮಾಡೋಕ್ಕೆ ಬೇಕಾಗುವಂಥ ಫಿಸಿಯೋಥೆರಪಿ ಅದೆಲ್ಲ ನಮ್ಮಲ್ಲಿ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ಇನ್ನು ಕೆಲವು ಸಾರಿ ಎಕ್ಸ್ರೇ ಗೈಡೆಡ್ ಇಂಜೆಕ್ಷನ್ಸ್ ಮಾಡ್ತೀವಿ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ನ ಡೀಲ್ ಮಾಡೋಕ್ಕೋಸ್ಕರ, ಅದಕ್ಕೆ ಕೂಡ ನಮ್ಮಲ್ಲಿ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ಕೆಲವ್ರಿಗೆ ಏನಾಗುತ್ತೆ, ಲಾಂಗ್ ಟರ್ಮ್ ಪೇಯ್ನ್ ಇದ್ದರೆ ಅದನ್ನು ಡೀಲ್ ಮಾಡೋದಕ್ಕೆ ಕೆಲವರಿಗೆ ಕಷ್ಟ ಆಗ್ತಾ ಇರುತ್ತೆ. ಕೆಲವರು ಸ್ವಲ್ಪ ಸೆನ್ಸಿಟಿವ್ ಇರ್ತಾರೆ, ಅಂಥವ್ರಿಗೆ ಪೇಯ್ನು ಸ್ವಲ್ಪ ಡೀಲ್ ಮಾಡೋದು ಕಷ್ಟ ಆಗುತ್ತೆ. ಅಂಥವ್ರಿಗೆ ಸೈಕೋಥೆರಪಿ, ಸೈಕಾಲಜಿಸ್ಟು, ಆಮೇಲೆ ಗ್ರೂಪ್ ಥೆರಪಿ, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಈ ರೀತಿಯಾದ ಕೆಲವೆಲ್ಲ ಸೈಕಾಲಜಿಕಲ್ ಟೂಲ್ಸ್ ಅವೈಲೇಬಲ್ ಇದೆ ನಮ್ಮಲ್ಲಿ. ಅದನ್ನು ಯೂಸ್ ಮಾಡ್ಕೊಂಡು ಕೂಡ ಅವ್ರನ್ನ ಪೇಯ್ನ್ ಕಂಟ್ರೋಲ್ ಮಾಡೋಕ್ಕೆ ನಾವು ಸಹಾಯ ಮಾಡ್ತೀವಿ. ಓಕೆ ಸರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಏನಂದರೆ, ಲೈಕ್ ಇವಾಗ ಕೆಲವೊಬ್ಬರಿಗೆ ಪೇಷಂಟ್ಗಳಿಗೆ ಇಂತಹ ಪ್ರಾಬ್ಲಮ್ ಇರುತ್ತೆ, ಟ್ರೀಟ್ಮೆಂಟನ್ನು ತೊಗೊಂಡಿರ್ತಾರೆ, ಆಫ್ಟರ್ ದಟ್ ಅವರ ಲೈಫ್ ಸ್ಟೈಲಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ? ಅವರು ನಾರ್ಮಲ್ ಆಗಿ ಮುಂಚೆ ಹೇಗಿದ್ರು ಆ ಥರ ವಾಕಿಂಗ್ ಮಾಡೋದಾದರೂ ಆಗಿರ್ಬೋದು, ವರ್ಕ್ ಮಾಡೋದಾದ್ರೂ ಆಗಿರ್ಬೋದು, ಏನಾದರೂ ಚೇಂಜಸ್ ಆಗುತ್ತೆ ಸರ್? ಅವರಿಗೆ ತೊಂದರೆ ಬಂದಾಗ ಸ್ಟಾರ್ಟಿಂಗಲ್ಲಿ ಅವರು ಸರಿಯಾದ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಅದರದ್ದು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಏನು ಇರಬಾರ್ದು. ಆದರೆ ಕೆಲವು ಸಾರಿ ಏನಾಗುತ್ತೆ, ಕೆಲವರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಅದನ್ನು ಸರಿ ಹೋಗುತ್ತೆ ಅಂತ ಹೇಳಿ ಮಾಡ್ತಾರೆ, ಅಥವಾ ಅಪ್ರೋಪ್ರಿಯೇಟ್ ಪ್ರೊಫೆಷನಲ್ ಹತ್ರ ಹೋಗಿ ಅವರು ಟ್ರೀಟ್ಮೆಂಟ್ ತೊಗೊಂಡಿರೋದ್ರಿಂದ ಅಂಥ ಟೈಮಲ್ಲಿ ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ ಪ್ರಾಬ್ಲಮ್ಸು ಬರುತ್ತೆ. ಯಾಕಂದರೆ ಒಂದು ಸಾರಿ ನರ್ವ್ ಕಂಪ್ರೆಷನ್ ಬಂತು ಅಂದರೆ ಆ ನರ್ವ್ ಕಂಪ್ರೆಷನ್ನು ಬೇಗ ರಿಲೀವ್ ಮಾಡಿದ್ರೆ ಇಂಪ್ರೂವ್ ಆಗುತ್ತೆ.
ಮಾಡದೇ ಹೋದರೆ ಅವರಿಗೆ ಕಾಲಲ್ಲಿ ವೀಕ್ನೆಸ್ ಆಗಲಿ ಅಥವಾ ಲಾಂಗ್ ಟರ್ಮು ಅಥವಾ ಪರ್ಮನೆಂಟು ಸೆನ್ಸರಿ ಡೆಫಿಸಿಟ್ ಅಥವಾ ಏನು ಸೆನ್ಸೇಷನ್ ಕಡಿಮೆ ಆಗೋದು ಅದೆಲ್ಲ ಇರೋವಂಥ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ನಾವು ಯಾವಾಗಲೂ ಇನ್ಸಿಸ್ಟ್ ಮಾಡೋದು, ನಿಮಗೆ ಕಡಿಮೆ ಆಗಲಿಲ್ಲ ಸ್ಟಾರ್ಟಿಂಗಲ್ಲಿ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಯಾರಿಗಾದ್ರೂ ಮೆಡಿಕಲ್ ಪ್ರೊಫೆಷನಲ್ಗೆ ತೋರಿಸಿ ಅಡ್ವೈಸ್ ತಗೊಳ್ಳಿ ಅಂತ. ಇನ್ನು ಕೆಲವರಿಗೆ ಸರ್ಜರಿ ಮಾಡಬೇಕಾಗಿ ಬರುತ್ತೆ. ಅಂಥವರಿಗೆ ಕೆಲವರಿಗೆ ಬರೀ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರುವಂಥವ್ರಿಗೆ ನಾವು ಡಿಸ್ಕ್ ತೆಗೆದು ಮಾಡಿದ್ರೆ ಅದರಲ್ಲಿ ಏನು ಪ್ರಾಬ್ಲಮ್ ಬರೋದಿಲ್ಲ. ಮುಂದಕ್ಕೆ ಅರ್ಲಿ ಟೈಮಲ್ಲಿ ನಾವು ಮಾಡಿ ಕ್ಲಿಯರ್ ಮಾಡಿದ್ರೆ ಏನು ತೊಂದರೆ ಬರಲ್ಲ. ಇನ್ನು ಸ್ವಲ್ಪ ಕಾಂಪ್ಲೆಕ್ಸ್ ಸರ್ಜರಿ ಮಾಡಬೇಕಾಗತ್ತೆ. ಫ್ಯೂಷನ್ ಅಂತ ಕರಿತೀವಿ. ಎರಡು ಬೋನ್ಸ್ನ ನಾವು ಅದಕ್ಕೆ ಸ್ಕ್ರೂ ಎಲ್ಲ ಹಾಕಿ ಅದನ್ನೆಲ್ಲ ಫ್ಯೂಸ್ ಮಾಡಿಬಿಡ್ತೀವಿ. ಅದು ಮೂವ್ಮೆಂಟ್ ಕಡಿಮೆ ಆಗುತ್ತೆ. ಅದರಿಂದ ಕೆಲವರಿಗೆ ಇನಿಷಿಯಲಿ ಪ್ರಾಬ್ಲಮ್ ಬರುತ್ತೆ. ಬೆನ್ನಲ್ಲಿ ಸ್ವಲ್ಪ ಸ್ಟಿಫ್ನೆಸ್ ಆಗಲಿ ನೋವು ಬರೋದಾಗಲಿ ಇರುತ್ತೆ. ದೊಡ್ಡ ಸರ್ಜರಿ ಆದಾಗ 6 to 12 months ಬೇಕಾಗುತ್ತೆ ಅದರಿಂದ ರಿಕವರ್ ಆಗೋದಕ್ಕೆ. ಬಟ್ ಅವರು ಟ್ರೀಟ್ಮೆಂಟ್ ಸರಿಯಾಗಿ ತೊಗೊಂಡು ಫಿಸಿಯೋಥೆರಪಿ ಮಾಡಿ ಎಕ್ಸಸೈಸ್ ಮಾಡಿ ಒಂದು ಪಾಸಿಟಿವ್ ಫ್ರೇಮ್ ಆಫ್ ಮೈಂಡಲ್ಲಿದ್ದರೆ ಅದು ಮೋಸ್ಟ್ ಆಫ್ ದೆಮ್ ಗೆಟ್ ಬ್ಯಾಕ್ ಟು ವಾಟ್ ದೇ ವರ್ ಬಿಫೋರ್. ಓಕೆ, ಅಂದರೆ ಟ್ರೀಟ್ಮೆಂಟನ್ನು ತೊಗೊಂಡಾದ್ಮೇಲೆ ಇಷ್ಟು ದಿನ ಅಂತ ಬೆಡ್ ರೆಸ್ಟಲ್ಲಿ ಏನಾದರೂ ಇರಬೇಕಾ? ಕೆಲವು ಕಂಡೀಷನಿಗೆ ಮಾತ್ರ ನಾವು ರೆಸ್ಟ್ ಅಡ್ವೈಸ್ ಮಾಡ್ತೀವಿ. ಈಗ ಇರುವಂಥ ಟ್ರೆಂಡ್ ಏನು ಅಂದರೆ ಆದಷ್ಟು ಬೇಗ ಪೇಷಂಟ್ಸ್ನ ನಾವು ಎಬ್ಬಿಸಿ ಓಡಾಡಿಸ್ತೀವಿ. ಇದರಿಂದ ಮಲ್ಟಿಪಲ್ ಬೆನಿಫಿಟ್ಸ್ ಇರುತ್ತೆ. ಒಂದು, ಪೇಷಂಟ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಇನ್ನೊಂದು, ಅವರ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಅಲ್ಲಿ ಅವ್ರ ಕಾಲಲ್ಲಿ ಆಗುವಂಥ ಕ್ಲಾಟ್ಸು ಒಂದು ಕಾಂಪ್ಲಿಕೇಶನ್ ಇರುತ್ತೆ ಸರ್ಜರಿ ಆದಮೇಲೆ, ಅಂಥದ್ದು ಕಡಿಮೆ ಆಗುತ್ತೆ. ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ. ಈ ರೀತಿಯಿಂದ ಮಲ್ಟಿಪಲ್ ಬೆನಿಫಿಟ್ಸ್ ಇದೆ. ಅದರಿಂದ ನಾವು ಆದಷ್ಟು ಹೇಳೋದು ಏನಂದರೆ ಬೆಡ್ ರೆಸ್ಟ್ ಅವಾಯ್ಡ್ ಮಾಡಿ ಅಂತ. ಕೆಲವೊಂದು ಕಂಡೀಷನಲ್ಲಿ ಅನಿವಾರ್ಯ ಮಾಡಲೇಬೇಕಾಗತ್ತೆ, ಬೆಡ್ ರೆಸ್ಟ್ ಕೊಡಲೇಬೇಕಾಗತ್ತೆ. ಆದರೆ ಮೆಜಾರಿಟಿ ಆಫ್ ದ ಕಂಡೀಷನ್ಸ್ ಅವಶ್ಯಕತೆ ಇರೋದಿಲ್ಲ ಬೆಡ್ ರೆಸ್ಟ್. ಓಕೆ ಸರ್, ನಮ್ಮ ಜೊತೆ ಮಾತನಾಡೋದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ಗುಡ್ ಈವ್ನಿಂಗ್, ತಮ್ಮ ಹೆಸರು? ನಿಖಿತಾ. ನಿಖಿತಾ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಬ್ಯಾಂಗ್ಳೂರಿಂದ. ನಿಖಿತಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ಹಲೋ ಹಲೋ ಹಲೋ, ನಿಖಿತಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಿಮ್ಮ ಪ್ರಾಬ್ಲಮ್ ಏನಿದೆ ಹೇಳಿ. ಹಲೋ ಹಲೋ, ಮಾತಾಡಿ ನಿಖಿತಾ ಅವರೇ, ಏನ್ ಪ್ರಾಬ್ಲಮ್ ಇದೆ ತಮ್ಗೆ? ಬ್ಯಾಕ್ ಪೇನ್ ಬರುತ್ತೆ. ಎಷ್ಟು ಟೈಮಿಂದ ಇದೆ ನಿಮಗೆ ಬ್ಯಾಕ್ ಪೇನು? ಎಷ್ಟು ಟೈಮಿಂದ ಇದೆ? ಸುಮಾರು ಎಷ್ಟು ಟೈಮಿಂದ ಇದೆ ನಿಮಗೆ ಬ್ಯಾಕ್ ಪೇನ್? ಲೈಕ್ 2-3 months ಇಂದ. 2-3 months ಇಂದ ಇದೆ. ನಿಮಗೆ ಬರೇ ಬ್ಯಾಕ್ ಪೇನ್ ಇದೆಯಾ ಅಥವಾ ಕಾಲಲ್ಲಿ ಏನಾದರೂ ನೋವು ಬರೋದು, ಜೋಮ್ ಬರೋದು, ಆ ಥರ ಏನಾದ್ರು ಇದೆಯಾ? ಇಲ್ಲ, ಬರೀ ಬ್ಯಾಕ್ ಪೇನ್. ಅದಕ್ಕೇನಾದ್ರು ನೀವು ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಇದುವರೆಗೂ? ಇಲ್ಲ ಇಲ್ಲ. ನೀವು ಏನು ಕೆಲಸ ಏನು ಮಾಡ್ತೀರಾ? ಓದ್ತಿರುವಾಗ ಲೈಕ್ ಕೂತ್ಕೊಂಡು ಓದ್ತಿರ್ಬೇಕಾದ್ರೆ ತುಂಬಾ ಇದಾಗುತ್ತೆ. ನೀವು ಕುತ್ಕೊಂಡು ಓದ್ತಾ ಇರ್ಬೇಕಾದ್ರೆ ನಿಮ್ಮ ಪಾಸ್ಚರ್ ಹೇಗೆ ಮೇಂಟೈನ್ ಮಾಡ್ತೀರಾ? ನೀವು ಕುತ್ಕೊಂಡು ಓದ್ತಾ ಇರಬೇಕಾದ್ರೆ ನಿಮ್ಮ ಬೆನ್ನನ್ನ ನೀವು ಸ್ಟ್ರೈಟ್ ಆಗಿ ಇಟ್ಕೊಂಡು ಕುತ್ಕೋತೀರಾ ಅಥವಾ ನೀವು ಒಂಥರ ಈಗ ಗೋನ್ ಬೆನ್ ಆಗಲಿ ಅಥವಾ ಬೆಂಡ್ ಮಾಡ್ಕೊಂಡು ಕುತ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿನಾ? ನೀವು ಬೆಂಡ್ ಮಾಡ್ಕೊಂಡು ಕುತ್ಕೊಳ್ಳೋದು. ಅದರಿಂದ ನಿಮಗೆ ಬರ್ತಾ ಇರುವಂಥ ಪೇಯ್ನು ನೀವು ಕುತ್ಕೊಳ್ಳೋ ಪಾಸ್ಚರಿಂದಾನೇ ಸುಮಾರು ಬರ್ತಾ ಇದೆ. ನೀವು ಕುತ್ಕೊಂಡಾಗ ನೀವು ಮೇಯ್ನ್ ನೋಡಬೇಕಾಗಿರೋದು ಏನು ಅಂದರೆ ನಿಮ್ಮ ಟೇಬಲ್ ಹೈಟ್ ಇದೆಯಲ್ಲ ಅದು ನಿಮಗೆ ಕಂಫರ್ಟೇಬಲ್ ಇರಬೇಕು ಒಂದು. ಇನ್ನೊಂದು, ನೀವು ಕುತ್ಕೊಂಡಾಗ ಆದಷ್ಟು ಬ್ಯಾಕ್ ಸ್ಟ್ರೈಟ್ ಇಟ್ಕೊಂಡು ಕುತ್ಕೋಬೇಕಾಗತ್ತೆ. ನೀವು ಬೆಂಡ್ ಮಾಡಿ ಕುತ್ಕೊಂಡ್ರೆ ಏನಾಗುತ್ತೆ, ಹಿಂದ್ಗಡೆ ನಿಮ್ಮ ಬ್ಯಾಕ್ ಮಸಲ್ಸಲ್ಲಾಗಲಿ ಅಥವಾ ಅಲ್ಲಿ ಡಿಸ್ಕಲ್ಲಾಗಲಿ ಪ್ರೆಷರ್ ಜಾಸ್ತಿ ಇರುತ್ತೆ, ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಇದನ್ನು ನೀವು ಅವಾಯ್ಡ್ ಮಾಡಬೇಕಂದ್ರೆ ಆದಷ್ಟು ಸ್ಟ್ರೈಟ್ ಕುತ್ಕೊಂಡು ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಡಿಬೇಕಾದ್ರೂ ಅಷ್ಟೇ ಆದಷ್ಟು ನೇರ ನಡೀರಿ, ಸ್ಟ್ರೈಟ್ ನಡೀರಿ. ಗೂನ್ ಬೆನ್ನಾಗಲಿ ಅಥವಾ ಸ್ಟೂಪ್ ಮಾಡ್ಕೊಂಡು ನಡೆದ್ರೆ ನಿಮಗೆ ಪೇಯ್ನು ಜಾಸ್ತಿ ಬರುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಅಂಡ್ ದಯವಿಟ್ಟು ಕರೆ ಮಾಡಬೇಕಾದ್ರೆ ಡಿಸ್ಟರ್ಬೆನ್ಸ್ ಇಲ್ದ್ರ ಪ್ಲೇಸ್ನಲ್ಲಿ ಬಂದು ಮಾತನಾಡೋದಕ್ಕೆ ಪ್ರಯತ್ನ ಪಡಿ. ಸಾಕಷ್ಟು ಜನ ಅಟ್ ಎ ಟೈಮ್ ಟ್ರೈ ಮಾಡ್ತಿರ್ತಾರೆ ಕಾಲ್ಗೋಸ್ಕರ. ಸೊ ಆದಷ್ಟು ಟಿ ವಿ ವಾಲ್ಯೂಮ್ನ ಕಡಿಮೆ ಮಾಡಿ ಮಾತಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸರ್, ನಾವು ಮಾತನಾಡ್ತಾ ಇದ್ವಿ. ಆ್ಯಂಡ್ ಮತ್ತೊಂದು ಪ್ರಶ್ನೆ, ಈಗ ನಾರ್ಮಲಿ ಸಾಮಾನ್ಯವಾಗಿ ಮನೆಗಳಲ್ಲಿ ಈ ಥರ ಏನಾದರೂ ಬೆನ್ನು ನೋವು ಬಂದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಯಾವುದಾದ್ರೂ ಟ್ಯಾಬ್ಲೆಟನ್ನು ತಗೊಳ್ಳೋವಂಥದ್ದು ಅಥವಾ ಮನೆಯಲ್ಲಿ ಯಾವುದಾದ್ರೂ ಆಯಿಲ್ ಮಸಾಜ್ ಮಾಡೋವಂಥದ್ದು, ವಿಕ್ಸರ್, ಈ ಥರದನ್ನ ಏನಾದರೂ ಅಪ್ಲೈ ಮಾಡ್ತಾರೆ. ಬಟ್ ಇದು ಎಷ್ಟು ಮಟ್ಟಿಗೆ ಸರಿ ಸರ್? ಆ ಥರ ಮಾಡೋದ್ರಿಂದ ಅದು ಸರಿನಾ, ಅದರ್ವೈಸ್ ಅದು ರಾಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟು ಅನ್ ಎಕ್ಸ್ಟೆಂಟ್ ಪರವಾಗಿಲ್ಲ ಅಂತ ಹೇಳ್ಬೋದು. ಬಟ್ ಅದು ಇಟ್ ವಿಲ್ ಹ್ಯಾವ್ ಟು ಬಿ ಕ್ವಾಲಿಫೈಡ್ ವಿತ್ ಅ ವೆರಿ ಸ್ಟೇಟ್ಮೆಂಟ್ ದಟ್
ಇದು ವೆರಿ ಲಿಮಿಟೆಡ್ ಇಂಡಿಕೇಶನ್ ಇರುತ್ತೆ ಈ ರೀತಿ ಮಾಡೋದಕ್ಕೆ. ನಿಮಗೆ ಈಗೇನಾದರೂ ನೀವು ಎತ್ತಕ್ಕೆ ಹೋದ್ರಿ ಸಡನ್ನಾಗಿ ಮಸಲ್ ಪುಲ್ ಆಗುತ್ತೆ, ಅಥವಾ ಕೆಲವರು ಜಿಮ್ಗೆ ಹೋಗ್ತಾರೆ, ಜಿಮ್ಮಲ್ಲಿ ಏನೋ ಮಾಡ್ತಾ ಇರ್ತಾರೆ, ಅಲ್ಲಿ ಮಸಲ್ ಪುಲ್ ಆಗುತ್ತೆ. ಆ ರೀತಿ ಏನಾದರೂ ಆದಾಗ ಸಿಂಪಲ್ ಟ್ರೀಟ್ಮೆಂಟ್ ತೊಗೊಳ್ಳೋದು ಪರವಾಗಿಲ್ಲ. ಆದರೆ ತುಂಬಾ ಟೈಮು ಅವ್ರಿಗೆ ನೋವಿದೆ, ಅದು ಕಡಿಮೆ ಆಗ್ತಾ ಇಲ್ಲ, ಅಥವಾ ಅದ್ರ ಜೊತೆ ಬೇರೆ ಇನ್ನೇನಾದರೂ ಇದೆ, ಕಾಲಲ್ಲಿ ವೀಕ್ನೆಸ್ ಆಗಲಿ, ನಮ್ನೆಸ್ ಆಗಲಿ, ಆ ರೀತಿ ಇದೆ, ಆಮೇಲೆ 2-3 ವಾರ ಆಗಿದೆ ಇನ್ನೂ ಕಡಿಮೆ ಆಗಿಲ್ಲ, ಅಥವಾ ಟ್ರೀಟ್ಮೆಂಟ್ ಏನಾದರೂ ತೊಗೊಂಡಿದ್ದಾರೆ ಆದ್ರೂ ಅದರಿಂದ ಎಫೆಕ್ಟ್ ಆಗಿಲ್ಲ, ಅಥವಾ ಅವ್ರಿಗೆ ಇನ್ನೇನಾದರೂ ಬೇರೆ ಮೆಡಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ಕೆಲವರಿಗೆ ಡಯಾಬಿಟೀಸು ಇರುತ್ತೆ, ಹೈಪರ್ ಟೆನ್ಷನ್ ಇರುತ್ತೆ, ಬೇರೆ ಏನೇನಾದರೂ ಇಮ್ಯೂನ್ ಪ್ರಾಬ್ಲಮ್ಸ್ ಇರುತ್ತೆ, ಅಂಥವರು ಈ ರೀತಿ ಟ್ರೀಟ್ಮೆಂಟ್ ಮಾಡೋದು ಒಳ್ಳೆಯದಲ್ಲ. ಫಿಟ್ ಆ್ಯಂಡ್ ಹೆಲ್ತಿ ಆಗಿದ್ದು ಬೇರೆ ಏನು ತೊಂದರೆ ಇಲ್ಲದೆ ಏನೋ ಒಂದು ನೀವು ಕೆಲಸ ಮಾಡೋಕ್ಕೆ ಹೋಗಿ ಆವಾಗ ಬ್ಯಾಕ್ ಪೇನ್ ಬಂತು ಅಂದರೆ ಅಂಥ ಟೈಮಲ್ಲಿ ಒಂದು 1 to 2 ವೀಕ್ಸ್ ಮನೆಯಲ್ಲಿ ಟ್ರೀಟ್ಮೆಂಟ್ ಆಗಲಿ, ಪೇನ್ ಕಿಲ್ಲರ್ ಆಗಲಿ, ಸಿಂಪಲ್ ಪೇನ್ ಕಿಲ್ಲರ್ ತೊಗೊಂಡು ಟ್ರೈ ಮಾಡೋದು ಒಳ್ಳೆಯದು. ಬಟ್ ಅದು ತೊಗೊಂಡು ನಿಮಗೆ ಅದು ಇಂಪ್ರೂವ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ ಪರ್ಸಿಸ್ಟ್ ಮಾಡೋದು ಒಳ್ಳೆಯದಲ್ಲ. ಆ ಟೈಮಲ್ಲಿ ಅವರು ಮೆಡಿಕಲ್ ಅಟೆನ್ಷನ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಓಕೆ ಸರ್, ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತನ್ನು ಮುಂದುವರಿಸೋಣ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ರಾಘವಿ. ಮತ್ತೊಮ್ಮೆ ಹೇಳಿ. ರಾಘವಿ ಅವರೇ, ದಯವಿಟ್ಟು ಜೋರಾಗಿ ಮಾತಾಡಿಮ್ಮ. ಡಾಕ್ಟರ್ ಇದ್ದಾರೆ, ತಮ್ಮ ಪ್ರಾಬ್ಲಮ್ ಏನಿದೆ ಅನ್ನೋದನ್ನ ಡಾಕ್ಟರ್ ಹತ್ರ ಹೇಳಿ. ಹಲೋ ಹಲೋ, ಹೇಳಿಮ್ಮ. ಸರ್, ನಾನು ಕೋಲಾರಿಂದ ಮಾತಾಡ್ತಾ ಇದ್ದೀನಿ. ನಾನು ಎಜುಕೇಶನ್ ಓದ್ತಾ ಇದ್ದೀನಿ, ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ, ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಎಕ್ಸಾಮ್ ತಿಂಗಳು ತುಂಬಾ ಕೂತು ಓದೋಳಕ್ಕಿಂತ ನಂಗೆ ಯೂರಿಟ ನೋವು ಬರ್ತಾ ಇದೆ ಸರ್ ಯಾಕಲ್ಲಿ. ನಾನು ಈಗಾಗಲೇ ಇನ್ನೊಬ್ಬರು ಕಾಲರ್ಗೂ ಅದೇ ಅಡ್ವೈಸ್ ಮಾಡಿದೆ. ನೀವು ಕುತ್ಕೋಬೇಕಾರಾಗಲಿ ಅಥವಾ ನಿಂತಿರ್ಬೇಕಾರಾಗಲಿ ನಿಮ್ಮ ಪಾಸ್ಚರ್ ಏನಿದೆ ತುಂಬಾ ಮುಖ್ಯ. ನಾವು ಆಫೀಸ್ ಬೇಸ್ಡ್ ಕೆಲಸ ಆಗಲಿ ಅಥವಾ ಬೇರೆ ಏನಾದ್ರೂ ಕುತ್ಕೊಂಡು ಮಾಡೋವಂಥ ಕೆಲಸನ ಒಂದು ಸಾರಿ ಮಾಡೋಕ್ಕೆ ಶುರು ಮಾಡಿದಾಗ ಅದರಲ್ಲಿ ನಾವು ಮಗ್ನರಾಗೋದ್ರೆ ನಮ್ಮ ಪಾಸ್ಚರ್ ಮೇಲೆ ನಾವು ಗಮನ ಕೊಡೋದಿಲ್ಲ. ಹಾಗಾಗಿ ಏನಾಗುತ್ತೆ, ಸ್ಟ್ರೈಟ್ ಇಟ್ಕೊಂಡು ಕುತ್ಕೋಬೇಕಾಗಿರುವಂಥ ಬ್ಯಾಕ್ನ ನಾವು ಗೂನ್ ಬೆನ್ನಾಗಲಿ ಅಥವಾ ಬಗ್ಗಿಸ್ಬಿಟ್ಟು ಕುತ್ಕೊಳ್ತೀವಿ. ಆ ರೀತಿ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ನೀವು ಕಾನ್ಷಿಯಸ್ಸಾಗೆ ಫಸ್ಟಲ್ಲಿ ಒಂದಷ್ಟು ಟೈಮು ಆ ರೀತಿ ಡಿಸಿಷನ್ ತೊಗೊಂಡು ಮಾಡಿದ್ರೆ ನಿಮ್ಗೆ ಅದಾಗದೆ ಆಟೋಮ್ಯಾಟಿಕಲಿ ನಿಮ್ಮ ಪಾಸ್ಚರ್ ನೀವು ಮೇಂಟೈನ್ ಮಾಡ್ಕೋತೀರಾ. ಹೌದು, ನೀವು ಜಾಸ್ತಿ ಹೊತ್ತು ಕುತ್ಕೊಂಡ್ರೆ ನಿಮ್ಮ ಬೆನ್ನಿನ ಮಸಲ್ ಆಗಲಿ ಅಥವಾ ಅಲ್ಲಿ ಡಿಸ್ಕ್ ಆಗಲಿ ಅದ್ರ ಮೇಲೆ ಸ್ಟ್ರೆಸ್ ಆಗಲಿ ಅದು ಜಾಸ್ತಿ ಬೀಳುತ್ತೆ. ಅದರಿಂದ ನೀವು ಲಾಸ್ಟ್ ಇಯರ್ ಇದೇ ತರ ನಂಗೆ ಆಗಿತ್ತು ಸರ್. ಲಾಸ್ಟ್ ಇಯರ್ ಎಕ್ಸಾಮ್ ನಂಗೆ ಈ ತರ ಆಗಿತ್ತು, ಈ ಟೈಮು ಅದೇ ತರ ಆಗ್ತಾ ಇದೆ ಸರ್. ಹೌದು, ಅದೇನೆ. ನೀವು ಓದಬೇಕಾದ್ರೆ 2 hours ಕುತ್ಕೋತೀರಾ, ಅದನ್ನು ಮೇ ಬಿ 1 hour ಕುತ್ಕೊಂಡು ಒಂದು 2 minutes ಆ 1 hour ಆಗಿದ ತಕ್ಷಣ ಸ್ವಲ್ಪ ಬ್ರೇಕ್ ತೊಗೊಂಡು ಸ್ಟ್ರೆಚ್ ಮಾಡಿ ಮತ್ತೆ ಕುತ್ಕೊಂಡು ಓದೋದು ಒಳ್ಳೆಯದು. ಜೊತೆಗೆ ನಿಮ್ಮ ಪಾಸ್ಚರ್ ಮೇಂಟೈನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನಿಮಗೆ ಬ್ಯಾಕ್ ರೆಸ್ಟ್ ಸರಿಗಿರುವಂಥ ಚೇರು, ಸರಿಯಾಗಿ ಹೈಟ್ ಇರುವಂಥ ಟೇಬಲ್ಲು, ಇದನ್ನೆಲ್ಲ ಇಟ್ಕೊಂಡ್ರೆ ನಿಮಗೆ ಆ ಬ್ಯಾಕ್ ಪೇನ್ ಬರುವಂಥ ಚಾನ್ಸಸ್ಸು ಕಡಿಮೆ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ನಾವು ಮಾತನಾಡ್ತಾ ಇದ್ವಿ ಲೈಕ್ ಈಗ ಮನೆಯಲ್ಲೇ ಸೆಲ್ಫ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು. ಸರ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ, ತಮ್ಮ ಹೆಸರು? ಕವಿತಾ ಅಂತ. ಕವಿತಾ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಜೆಪಿ ನಗರಿಂದ. ಕವಿತಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ಹೇಳಿ ಸರ್. ಆಕ್ಚುಲಿ ನಂಗೆ ಒನ್ ಇಯರ್ ಇಂದ ಲೋ ಬ್ಯಾಕ್ ಪೈನ್ ಇದೆ ಸರ್ ತುಂಬಾ. ಯಾವ ರೀಸನ್ಗೆ ಅಂತ ಗೊತ್ತಾಗಿಲ್ಲ. ಡಾಕ್ಟರ್ ಹತ್ರ ತೋರಿಸಿದಕ್ಕೆ ಡಿಸ್ಕ್ ಏನೋ ಪ್ರಾಬ್ಲಮ್ ಇದೆ ಅಂತೆಲ್ಲ ಹೇಳಿದ್ರು. ಅದೇನಿಗೆ ಬಂದಿದೆ ಅಂತ ಗೊತ್ತಾಗ್ತಿಲ್ಲ ಸರ್. ನಿಮಗೆ ಬರೇ ಬೆನ್ನು ನೋವಿದೆಯಾ ಅಥವಾ ನಿಮಗೆ ಆ ನೋವು ಕಾಲಲ್ಲಾಗ್ಲಿ ಅಥವಾ ನಿಮ್ಮ ಪಾದದಲ್ಲಾಗ್ಲಿ ಕಾಣಿಸ್ಕೊಂಡಿದ್ಯಾ ಯಾವಾಗಾದ್ರೂ? ಸರ್, ಬೆನ್ನು ಅಷ್ಟೇ ಸರ್. ಬೆನ್ನು ಅಷ್ಟೇನೆ. ಆ ನೋವು ನಿಮಗೆ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಅಷ್ಟೇ ಲೆವೆಲಲ್ಲಿ ಇದೆಯಾ? ಹಾಗೆ ಇದೆ ಸರ್, ಕಡಿಮೆ ಅಂತೂ ಆಗಿಲ್ಲ. ಓಕೆ, ನೀವೇನು ಕೆಲಸ ಏನು ಮಾಡ್ತೀರಾ? ಸರ್, ಲೆಕ್ಚರರ್ ನಾನು. ಓಕೆ, ಡಿಸ್ಟೆನ್ಸ್ ನೀವು ಟ್ರಾವೆಲ್ ಮಾಡ್ತೀರಾ ತುಂಬಾ? ಹೌದು ಸರ್, ಒಂದು ಹಾಫ್ ಅನ್ ಅವರ್ ಟ್ರಾವೆಲ್ ಮಾಡ್ತೀವಿ. ಓಕೆ, ಇದುವರೆಗೂ ನೀವು ಏನು ಚಿಕಿತ್ಸೆ ತಗೊಂಡಿದ್ದೀರಾ ಅದಕ್ಕೆ? ಸರ್, ಅವರು ಆಕ್ಚುಲಿ ಜಸ್ಟ್ ಎಕ್ಸರ್ಸೈಸ್ ತೆಗ್ಸಿದ್ರು, ಮತ್ತೆ ವೆಯ್ಟ್ ಎಲ್ಲ ಏನು ಲಿಫ್ಟ್ ಮಾಡ್ಬೇಡಿ, ಬೆಂಡ್ ಎಲ್ಲ ಹಾಕ್ಬೇಡಿ ಅಂತ ಹೇಳಿದಾರೆ, ಅಷ್ಟೇ ಹೇಳಿರೋದು ಸರ್. ಟ್ಯಾಬ್ಲೆಟ್ಸ್ ಎಲ್ಲ ಏನ್ ಕೊಟ್ಟಿಲ್ಲ, ಮತ್ತೆ ಬರ್ಲಿಕ್ಕೆ ಹೇಳಿದಾರೆ, ನಾನು ಹೋಗ್ಲಿಕ್ಕೆ ಆಗಿಲ್ಲ ಸರ್. ಓಕೆ, ನಿಮಗೆ ನೋವು ಬಂದಾಗ ನಾನು ಆಗಲೇ ಹೇಳ್ತಾ ಇದ್ದಂಗೆ ಸಿಂಪಲ್ ಪೇನ್ ಕಿಲ್ಲರ್ಸ್ ತಗೊಳ್ಳೋ ಅಂತ ಇದ್ದೆ ತಗೋಬೋದು, ಅದರಿಂದ ಏನು ತೊಂದರೆ ಆಗಲ್ಲ. ನಿಮ್ಮ ಪಾಸ್ಚರ್ ಆಗ್ಲಿಂದ ಹೇಳ್ತಾನೆ, ಮತ್ತೆ ಅದನ್ನೇ ರಿಪೀಟ್ ಮಾಡ್ತೀನಿ, ಯಾಕಂದರೆ ಅದು ತುಂಬಾ ಮುಖ್ಯ. ಕುತ್ಕೊಳ್ಳೋಕ್ಕಾಗಲಿ ನಿಂತ್ಕೊಳ್ಳೋಕ್ಕಾಗಲಿ ನಿಮ್ಮ ಪಾಸ್ಚರು ತುಂಬಾ ಇಂಪಾರ್ಟೆಂಟು. ನೀವು ಲೆಕ್ಚರರ್ ಆಗಿ ಕೆಲಸ ಮಾಡ್ತೀರಾ, ಸುಮಾರು ಗಂಟೆಗಳ ಕಾಲ ನೀವು ನಿಂತ್ಕೊಂಡು ಪಾಠ ಮಾಡುವಂಥ ಚಾನ್ಸಸ್ಸು ಇರುತ್ತೆ.
ಅದರಿಂದಾನು ಒಂದು ಸ್ವಲ್ಪ ನಿಮಗೆ ಟು ಎನ್ ಎಕ್ಸ್ಟೆಂಟ್ ನಿಮಗೆ ಆ ಬ್ಯಾಕ್ ಪೇಯ್ನು ಬ್ಯಾಕ್ ಸ್ಟಿಫ್ನೆಸ್ಸು ಬರುತ್ತೆ. ನೀವು ಆದಷ್ಟು ಒಂದೇ ಪಾಸ್ಚರಲ್ಲಿ ನಿಂತ್ಕೊಂಡು ಏನೇ ಕೆಲಸ ಆಗಲಿ, ನೀವು ನಿಂತ್ಕೊಂಡಾಗಲಿ ಕೂತ್ಕೊಂಡಾಗಲಿ, ಲೆಕ್ಚರರ್ ಥರ ನೀವು ಕಾಲೇಜಲ್ಲಿ ಮಾಡೋದಾಗಲಿ ಅಥವಾ ಮನೆಯಲ್ಲಿ ಕೆಲಸ ಮಾಡೋದಾಗಲಿ, ಒಂದೇ ಪಾಸ್ಚರಲ್ಲಿ ಹೆಚ್ಚು ಹೊತ್ತು ನಿಂತ್ಕೊಂಡ್ರೆ ಅದರಿಂದ ಪ್ರಾಬ್ಲಮ್ಸು ಜಾಸ್ತಿ ಬರುತ್ತೆ. ನಾವು ಸ್ವಲ್ಪ ಅದನ್ನು ಮೂವ್ ಮಾಡಿಕೊಂಡು ಸ್ಟ್ರೆಚ್ ಮಾಡಿದ್ರೆ ಆ ಚಾನ್ಸಸ್ಸು ಕಡಿಮೆ ಆಗುತ್ತೆ. ಜೊತೆಗೆ ನಿಮಗೆ ಬರೇ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರುವಂಥ ಚಾನ್ಸಸ್ಸು ಕಡಿಮೆ ಇದೆ. ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಸಣ್ಣ ಡಿಸ್ಕ್ ಪ್ರೊಲ್ಯಾಪ್ಸ್ ಇರ್ಬೋದು, ಆದರೆ ಬರೇ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರುವಂಥ ಚಾನ್ಸು ಕಡಿಮೆ ಇದೆ. ಇದನ್ನು ನೀವು ಸಿಂಪಲ್ ಪೇಯ್ನ್ ಕಿಲ್ಲರ್ಸ್ ತೊಗೊಳ್ಳಿ, ಆಮೇಲೆ ಯೋಗ ಮಾಡೋದು ತುಂಬಾ ಒಳ್ಳೆಯದು. ಯೋಗ ಅಥವಾ ಸಿಂಪಲ್ ಎಕ್ಸಸೈಸಸ್ ಬರುತ್ತೆ ನಿಮ್ಮ ಬ್ಯಾಕ್ಗೋಸ್ಕರ, ಅದು ಮಾಡಿದ್ರೆ ನಿಮ್ಮ ಬ್ಯಾಕ್ ಸ್ವಲ್ಪ ಸ್ಟ್ರೆಂಥನ್ ಆಗುತ್ತೆ. ಆ ಶಕ್ತಿ ಬಂದಾಗ ನಿಮಗೆ ಕ್ರಮೇಣ ಈ ಬ್ಯಾಕ್ ಪೇಯ್ನು ಕಡಿಮೆ ಆಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಕವಿತಾ ಅವರೇ. ಹೆಚ್ಚಿಗೆ ಪ್ರಾಬ್ಲಮ್ ಅನ್ನ ನೀವು ಫೇಸ್ ಮಾಡ್ತಾ ಇದ್ರೆ ತಡ ಮಾಡೋದಕ್ಕೆ ಹೋಗ್ಬೇಡಿ, ಆದಷ್ಟು ಬೇಗ ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂನಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಸರ್, ಇಲ್ಲಿ ಬ್ಯಾಕ್ ಪೇನ್ ಅಂತ ತಗೊಂಡಾಗ ಬಿಫೋರ್ ಸ್ವಲ್ಪ ವರ್ಷಗಳ ಹಿಂದೆ ಹೋದ್ರೆ ಒಂದು ಏಜ್ ಆಗಿರೋರಲ್ಲಿ ಅಂದ್ರೆ ಒಂದು 50-55 ಇರೋಂಥ ಏಜ್ ಅಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಬಟ್ ಇವಾಗ ಏನಂದ್ರೆ ಒಬ್ರು ಕಾಲರ್ ಕೂಡ 18 ವರ್ಷ ಅಂತ ಹೇಳಿದ್ರೆ ಈಗ ತುಂಬಾ ಯಂಗ್ ಏಜ್ ಅಲ್ಲಿ ಒಂದು ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಇದೆ. ಏನ್ ರೀಸನ್ ಇರ್ಬೋದು ಸರ್ ಇದಕ್ಕೆಲ್ಲ? ಬ್ಯಾಕ್ ಪೇನ್ ಅನ್ನೋದು ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯೋವೃದ್ಧರ ತನಕ ಎಲ್ಲರಿಗೂ ಬರುವಂಥ ಚಾನ್ಸಸ್ಸು ಇರುತ್ತೆ. ಆದರೆ ಅವ್ರಿಗೆ ಬರುವಂಥ ಕಾರಣಗಳು ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ. ಈಗ ನಮ್ಮಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗ್ತಾ ಇದೆ. 20 years ago 50-55 ವಿತ್ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಈಗ ಇಟ್ಸ್ ಗಾನ್ ಅಪ್ ಟು ಮಿಡ್ 60s 70s ತನಕ ಹೋಗಿದೆ. ಹಾಗಾಗಿ ಅವರಿಗೆ ಬರುವಂಥ ಬೆನ್ನು ನೋವು ಬೇರೆ ಕಾರಣದಿಂದ ಬರುತ್ತೆ. ಅವರಿಗೆ ಸಿಂಪಲ್ ಫ್ರ್ಯಾಕ್ಚರ್ಸ್ ಆಗಿರುತ್ತೆ, ಅಥವಾ ಅವರಿಗೆ ಬೆನ್ನು ಮೂಳೆಯಲ್ಲಿ ಆರ್ಥರೈಟಿಸ್ ಆಗಿರುತ್ತೆ, ಅದರಿಂದ ಬರುತ್ತೆ. ಆದರೆ ಸಣ್ಣ ಮಕ್ಕಳಲ್ಲಿ ಬರುವಂಥ ಬೆನ್ನು ನೋವು ಬರುತ್ತೆ. ಅವರಿಗೆ ಆ ಮಕ್ಕಳಿಗೆ ಕೆಲವು ಸಾರಿ ಇನ್ಫೆಕ್ಷನ್ ಆಗಿರುತ್ತೆ ಸ್ಪೈನ್ನಲ್ಲಿ, ಅದರಿಂದ ಅವರಿಗೆ ಬೆನ್ನು ನೋವು ಬರುತ್ತೆ. ಈಗ ಅಡೋಲೆಸೆಂಟ್ಸ್ ಅಂತ ಏನಂತೀವಿ, ಟೀನೇಜರ್ಸ್ ಇರ್ತಾರೆ, ಅಂಥವ್ರಿಗೆ ಬರುವಂಥ ಬ್ಯಾಕ್ ಪೇಯ್ನು ಯೂಶಲಿ ಅವರು ಪಾಸ್ಚರ್ ಮೇಂಟೈನ್ ಮಾಡೋದ್ರಿಂದ ಆಗಲಿ ಅಥವಾ ಅವರು ಲೈಫ್ ಸ್ಟೈಲ್ ಅಥವಾ ಆ್ಯಕ್ಟಿವಿಟೀಸಿಂದ ಅದರಿಂದ ಬರುವಂಥ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ನೀವು 20s 30s 40s ಗ್ರೂಪಿಗೆ ಬಂದರೆ ಇದರಲ್ಲಿ ಅಗೇನ್ ಮೋಸ್ಟ್ ಆಫ್ ದಿಸ್ ಇಸ್ ಲೈಫ್ ಸ್ಟೈಲ್ ಓರಿಯೆಂಟೆಡ್ ಡಿಸೀಸಸ್. ಸೊ ಲಾಂಗ್ ಟೈಮ್ ಡೆಸ್ಕ್ ಜಾಬ್ ಮಾಡ್ತಾರೆ, ತುಂಬಾ ಟ್ರಾವೆಲಿಂಗ್ ಮಾಡುವಂಥವ್ರು ಇರ್ತಾರೆ, ಅಥವಾ ಕೆಲವರು ಅಡ್ವೆಂಚರ್ ಸ್ಪೋರ್ಟ್ಸ್ ಆಡಿ ಕೆಲವು ಸಾರಿ ಸುಮಾರು ಸರಿ ಬಿದ್ದು ಅವರಿಗೆ ಬ್ಯಾಕ್ ಪೇನ್ ಬಂದಿರುವಂಥ ಚಾನ್ಸಸ್ ಇರುತ್ತೆ. ಪಾಸ್ಚರ್ ಮೇಂಟೈನ್ ಮಾಡಿರೋದಿಲ್ಲ, ಅದರಿಂದ ಬರುತ್ತೆ. ಸ್ಮೋಕಿಂಗ್ಗೆ ಒಂದು ಸಿಗ್ನಿಫಿಕೆಂಟ್ ರಿಸ್ಕ್ ಇದೆ ಬೆನ್ನು ನೋವು ಬರೋದಕ್ಕೆ. ಅದು ಯಾಕೆ ಬರುತ್ತೆ, ಹೆಂಗೆ ಎಕ್ಸಾಕ್ಟ್ ಬರುತ್ತೆ ನಮಗೆ ಗೊತ್ತಿಲ್ಲ. ಸಿಗರೆಟ್ ಸ್ಮೋಕಲ್ಲಿ ಅಬೌಟ್ 1000 ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಕ್ಸಿನ್ಸ್ ಇದೆ. ಸೊ ಇದರಿಂದ ಯಾವ್ಯಾವ ಕಂಡೀಷನ್ಗೆ ಏನೇನಾಗುತ್ತೆ ಅಂತ ನಮ್ಗೆ ಇನ್ನೂ ವಿ ಹ್ಯಾವನ್ ಬೀನ್ ಏಬಲ್ ಟು ಫೈಂಡ್ ಔಟ್ ಅಬೌಟ್ ಇಟ್. ಬಟ್ ಅದರಿಂದನೂ ಇದ್ರ ಮೇಲೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ ಸರ್, ಆ್ಯಂಡ್ ಈಗ ಬೆನ್ನು ಮೂಳೆ ಅಂತ ತೊಗೊಂಡ್ರೆ ಕೆಲವೊಬ್ಬರಿಗೆ ಬಿದ್ದೋ ಎಲ್ಲಿಂದನಾದರೂ ಬೀಳೋ ಅಂಥದ್ದು ಅಥವಾ ಆಕ್ಸಿಡೆಂಟ್ ಎಲ್ಲ ಆಗಿ ಬೆನ್ನು ಮೂಳೆ ಮುರಿದೋಗ ಚಾನ್ಸಸ್ ಏನಾದರೂ ಬಂದಾಗ ಅಂಥವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ? ಬೆನ್ನು ಮೂಳೆ ಮುರಿದು ಆಗೋದು ಹೈ ಎನರ್ಜಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲಿ ಆಗುತ್ತೆ. ಬೈಕ್ ಆಕ್ಸಿಡೆಂಟ್ ಆಗ್ಬೋದು, ಕಾರ್ ಆಕ್ಸಿಡೆಂಟ್ ಆಗ್ಬೋದು. ಅಂಥವ್ರನ್ನ ಆದಷ್ಟು ಆ್ಯಂಬುಲೆನ್ಸಿಂದ ಮೂವ್ ಮಾಡೋದು ಒಳ್ಳೆಯದು. ಅವ್ರನ್ನ ಎಬ್ಸಿ ಕೂರ್ಸಕ್ಕೆ ಹೋದರೆ ಅವ್ರ ಬೆನ್ನು ಮೂಳೆ ಮುರಿದೋಗಿದ್ರೆ ಆ ಬೆನ್ನು ಮೂಳೆ ಅವ್ರ ವೆಯ್ಟ್ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವರ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗುವಂಥ ಚಾನ್ಸ್ ಇರುತ್ತೆ. ಅಂಥವ್ರನ್ನ ಆ್ಯಂಬುಲೆನ್ಸಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದರೆ ನಮ್ಮಲ್ಲಿ ಫುಲ್ಲಿ ಎಕ್ವಿಪ್ಡ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಇದೆ, ಟ್ರೈನ್ಡ್ ಎಮರ್ಜೆನ್ಸಿ ಡಾಕ್ಟರ್ಸ್ ಇದ್ದಾರೆ. ನಮ್ಮದೊಂದು ಪ್ರೋಟೋಕಾಲ್ ಇದೆ, ಟ್ರಾಮಾ ಲೈಫ್ ಸಪೋರ್ಟ್ ಸಿಸ್ಟಮ್ ಅಂತ, ಅದನ್ನು ಫಾಲೋ ಮಾಡಿ ಅವ್ರ ಇನಿಷಿಯಲ್ ಟ್ರೀಟ್ಮೆಂಟ್ನ ನಾವು ಮಾಡ್ತೀವಿ. ಅದಾದ ನಂತರ ಅವರಿಗೆ CT ಸ್ಕ್ಯಾನ್ MRI ಸ್ಕ್ಯಾನ್ ಏನು ಬೇಕಿದೆ ಅದನ್ನು ಮಾಡಿಸಿ ಅವರ ಆಗಿರುವಂಥ ಫ್ರ್ಯಾಕ್ಚರ್ ಏನಿದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಸರ್ಜರಿ ಮಾಡಬೇಕಾ ಅಥವಾ ಹಾಗೇನೆ ಟ್ರೀಟ್ ಮಾಡ್ಬೋದಾ ಅದನ್ನು ನಾವು ಆ ಸ್ಕ್ಯಾನ್ಸ್ ಎಲ್ಲ ಮಾಡಿ ಅಸೆಸ್ ಮಾಡ್ಬೋದು. ಓಕೆ ಸರ್, ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವೀಗ ಬಂದಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಆ್ಯಂಡ್ ಕೆಲವೊಬ್ಬರಿಗೆ ಬೆನ್ನು ಬರುವಂತಹ ಸಿಂಪ್ಟಮ್ಸ್ಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವ ರೀತಿ ಟ್ರೀಟ್ಮೆಂಟ್ ತೊಗೊಳ್ಬೋದು, ಈ ಯಾವ ವಿಷಯಗಳು ಗೊತ್ತಿರಲಿಲ್ಲ. ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮೈ ಪ್ಲೆಜರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ವೀಕ್ಷಕರೇ, ನೋಡಿದ್ರಿ ಅಲ್ವಾ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆನ್ನು ನೋವಿನ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಾವು ತಿಳ್ಕೊಂಡ್ರಿ. ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇವತ್ತೇನು ನಾವು ಒಂದು ಕಾನ್ಸೆಪ್ಟನ್ನು ತಗೊಂಡಿದ್ವಿ, ಬೆನ್ನು ನೋವು ಬರೀ ಇದಿಷ್ಟೇ ಅಲ್ಲ, ನಿಮ್ಮ ದೇಹದ ನಿಮ್ಮ ಆರೋಗ್ಯದ ಯಾವುದೇ ರೀತಿಯ ಸಮಸ್ಯೆಗೂ ಕೂಡ ನಿಮಗೆ ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂನಲ್ಲಿ ಸೂಕ್ತವಾದ ಚಿಕಿತ್ಸೆ ಸಿಗುತ್ತೆ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆ ಹಾಗೆ ವಿಳಾಸಕ್ಕೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ನಂತರ ಭೇಟಿ ಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ಹಂಸ ಟಿವಿ. ನಮಸ್ತೆ.